ಗೆ ಸಂಬಂಧಪಟ್ಟಿರುವಂತಹ ಮ್ಯಾಟರ್. ಟೋಟಲಿ ಸ್ವೀಟ್ ಈಸ್ ಈಕ್ವಲ್ ಟು ಹ್ಯಾಪಿನೆಸ್. ಹ್ಯಾಪಿನೆಸ್ ಹ್ಯಾಪಿನೆಸ್ ಹ್ಯಾಪಿನೆಸ್. ಸಂತೋಷ ಆದ್ರೆ ಒಂದು ಏನಾದ್ರೂ ನಾವು ಮನೆಯಲ್ಲಿ ಏನಾದ್ರು ಒಂದು ವಸ್ತುನ ಖರೀದಿಸಿದ್ರೆ ಇದಕ್ಕೆಲ್ಲ ನಾವು ಸಿಹಿಯನ್ನ ಕೊಡೋದು ಅಥವಾ ಬಾಯಿಯನ್ನ ಸಿಹಿಯನ್ನ ಮಾಡೋದು ಇದು ಸಾಮಾನ್ಯವಾಗಿ ನಡೀತಕ್ಕಂಥ ಒಂದು ಪ್ರೋಸೆಸ್. ಆದ್ರೆ ಯಾವಾಗ ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ನಾವಿದನ್ನ ಬಳಸ್ತಾ ಇದೀವೋ ಅಥವಾ ಸಂತೋಷವಾಗಿರೋ ಟೈಮಲ್ಲಿ ಬಳಸ್ತಾ ಇದೀವೋ, ಮನಸ್ಸು ಆಲ್ರೆಡಿ ಸಂತೋಷವಾಗಿರುತ್ತೆ, ಬಾಡಿನಲ್ಲಿ ಆಲ್ರೆಡಿ ಹ್ಯಾಪಿ ಹಾರ್ಮೋನ್ಸ್ ಇರುತ್ತೆ. ಆ ಟೈಮಲ್ಲಿ ತಿಂತಾ ಇರೋದ್ರಿಂದ ಈ ವಿಷ ಅಷ್ಟು ನಮಗೆ ಎಫೆಕ್ಟ್ ಮಾಡ್ತಾ ಇಲ್ಲ. ಏನಾದ್ರೂ ನಾರ್ಮಲ್ ಸ್ಟೇಜ್ ಅಲ್ಲಿ ನಾವೇನಾದ್ರೂ ಡಿಪ್ರೆಸ್ ಆಗಿದ್ದಾಗ ಈ ಶುಗರ್ನೇನಾದ್ರೂ ಕನ್ಸ್ಯೂಮ್ ಮಾಡಿದಿದ್ರೆ ಅದು ಎಷ್ಟು ಹಾನಿ ಮಾಡುತ್ತೆ ಅಂತಂದ್ರೆ, ಥೌಸಂಡ್ಸ್ ಆಫ್ ಸ್ಟಡೀಸ್ ಇಡೀ ಪ್ರಪಂಚದ ಮೇಲೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಮೇಲೆ ಸಾವಿರಾರು ನೆಗೆಟಿವ್ ರಿಪೋರ್ಟ್ಸ್ ಬಂದಿದೆ. 1000ಕ್ಕೆ 1000 ಜನ ನ್ಯೂಟ್ರಿಷಿಯನ್ ಇದನ್ನ ತಿನ್ಬೇಡಿ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿರೋ ಎಲ್ಲರೂ ಸಾರಾಸಗಟಾಗಿ, ಯಾಕೆಂದ್ರೆ ಯಾವ MBBS ಮಾಡಿರ್ತಕ್ಕಂತಹ ಡಾಕ್ಟರ್ಸ್ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಂದಿರೋ ಅಷ್ಟೂ ಜನ ಡಾಕ್ಟ್ರು ಸಿರಸಾ ವಹಿಸಿ ಹೇಳ್ತಾರೆ ಇದು ಕೆಟ್ಟದು, ಇದು ಕೆಟ್ಟದು. ಆದರೆ ನಾವು ಅದನ್ನ ಬಹಳ ಅದ್ಭುತವಾಗಿ ತಿಂತಾ ಇದ್ದೀವಿ. ನೋಡಿ ಎಷ್ಟು ವಿಪರ್ಯಾಸ ಅಂದ್ರೆ, ಜಗತ್ತಲ್ಲಿರೋ ಎಲ್ಲಾ ಡಾಕ್ಟ್ರು ಇದು ವಿಷ ಅಂದಾಯ್ತು, ಎಲ್ಲಾ ನ್ಯೂಟ್ರಿಷನ್ಸ್ ಇದನ್ನ ಎಕ್ಸ್ಪರ್ಟ್ಗಳು ಇದನ್ನ ವಿಷ, ಒಬ್ಬನಾದ್ರೂ ಶುಗರ್ ಪರ ಮಾತಾಡೋನಿಲ್ಲ. ಆದ್ರೆ ಶುಗರ್ ನಮಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗದೆ ಇರೋವಷ್ಟು ಲಿಮಿಟ್ ನ ಕ್ರಾಸ್ ಮಾಡ್ಕೊಂಡು, ಅದನ್ನ ಅವಾಯ್ಡ್ ಮಾಡಕ್ ಆಗದೆ ಇರೋ ಲಿಮಿಟ್ ನ ಕ್ರಾಸ್ ಮಾಡ್ಕೊಂಡು ನಮಗ್ ತಲುಪ್ತಾ ಇದೆ ಅಂತಂದ್ರೆ, ಅಣ್ಗಳ ಸ್ವಲ್ಪ ತಮ್ಮ ಕಿವಿನ ಅಗಲ ಮಾಡ್ಕೊಂಡು ಕೇಳ್ಕೊಳ್ಳಿ ಸರ್. ಇಷ್ಟು ವಿರೋಧದ ಇರ್ತಕ್ಕಂತಹ, ಇಷ್ಟು ಒಗ್ಗಟ್ಟಾಗಿ ಪ್ರಪಂಚದಲ್ಲಿ ನಡೆದಿರೋ ಸಂಶೋಧನೆಯಲ್ಲಿ ಸಾವಿರಾರು ಸಂಶೋಧನೆಗಳು ನಡೆದು ಇದು ವಿಷಾಂತ ಪ್ರೂವ್ ಆಗಿದ್ರು ಕೂಡ ಇದು ಇಷ್ಟು ಸಲೀಸಾಗಿ ನಮಗೆ ತಲುಪ್ತಿದೆ ಅಂತಂದ್ರೆ ಸ್ನೇಹಿತರೆ, ಅದರ ನೆಟ್ವರ್ಕ್ ಯಾರೋ ಒಬ್ಬ ಪವರ್ಫುಲ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ನಡೆಸ್ತಾ ಇರಬೇಕು. ಈ ಸಕ್ಕರೆ ಪ್ರಪಂಚದ ಈ ನೆಟ್ವರ್ಕ್ ಹಿಂದೆ ನಮ್ಮ ಸರ್ಕಾರ ನಿಂತಿರುತ್ತೆ ಸ್ನೇಹಿತರೆ. ಸರ್ಕಾರದ ಪ್ರಾಫಿಟ್ ನಿಂತಿರುತ್ತೆ, ಸರ್ಕಾರದ ವಿಚಾರಗಳು ಅದರಿಂದ ನಿಂತಿರ್ತವೆ. ಓಕೆ ಸರ್, ನೆಟ್ವರ್ಕ್ ತುಂಬಾ ಪವರ್ಫುಲ್ ಆಗಿದೆ ಶುಗರ್ದು. ಯಾಕೆ ಅಂತಂದ್ರೆ ಇಷ್ಟು ಇವನ್ ಆಲ್ಕೋಹಾಲ್ನ ಜಸ್ಟಿಫೈಸ್ ಮಾಡ್ಕೊಳಕ್ ನಿಮಗೆ ಸ್ವಲ್ಪ ಸಪೋರ್ಟಿಂಗ್ ಥಿಂಗ್ಸ್ ಸಿಗುತ್ತೆ. ಆಲ್ಕೋಹಾಲ್ನ ಕೆಲವು ಕಡೆ ಜಸ್ಟಿಫೈಡ್ ಮಾಡ್ಬಿಡ್ತಾರೆ. ಕೋಲ್ಡ್ ಏರಿಯಾಸ್ ಅಲ್ಲಿ, ತುಂಬಾ ಹಿಮ ಬೀಳೋ ಜಾಗದಲ್ಲಿ ಆಲ್ಕೋಹಾಲ್ನ ತಪ್ಪು ಅಂತ ಹೇಳೋದೇ ಇಲ್ಲ, ಒಪ್ಕೊಬಿಡ್ತಾರೆ. ಆದ್ರೆ ಭೂಮಿಯ 360 ಡಿಗ್ರಿ ಆಂಗಲ್ ಅಲ್ಲಿ ಶುಗರ್ನ ಕೆಡದು ಅಂತ ಹೇಳ್ತಾರೆ. ಅಂತ ಶುಗರ್ ಇಷ್ಟು ಪಾಪ್ಯುಲರ್ ಆಗಿದ್ದಕ್ಕೆ ಯಾಕೆ ಅಂತಂದ್ರೆ ಸ್ನೇಹಿತರೆ, ಅದು ನಿಮ್ಮ ಬಾಯನ್ನ ಸಿಹಿ ಮಾಡ್ಲಿ ಅಂತಲ್ಲ, ಅದರ ಹಿಂದೆ ಒಂದು ದೊಡ್ಡ ಲಾಬಿ ಕೆಲಸ ಮಾಡ್ತಿದೆ. ಆ ಲಾಬಿನೇ ನಾವು ಲಿಕ್ಕರ್ ಲಾಬಿ ಅಂತ ಕರಿತೀವಿ. ಅಂದ್ರೆ ಯಾರಿಗೋ ದುಡ್ಡು ಮಾಡಕ್ಕೆ ನಾವಿವತ್ತು ರೋಗನ ಮೈ ಮೇಲೆ ತಂದ್ಕೊಂಡಂತ ಒಂದು ದುರಂತ ಕಥೆನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸರ್, ಶುಗರ್ ಬಗ್ಗೆ ಯಾಕೆ ನಿಮಗಿಷ್ಟು ಕೋಪ, ಶುಗರ್ ಬಗ್ಗೆ ಯಾಕಿಷ್ಟು ನಿಮಗೆ ತಾತ್ಸಾರ ಅಂತಂದ್ರೆ, ಸ್ನೇಹಿತರೆ, 10 ವರ್ಷದ ಒಳಗಿನ ಮಕ್ಕಳುಗಳಿಗೆ ಕ್ಯಾನ್ಸರ್ ಬಂದಿರೋದಕ್ಕೆ 92% ನೇರ ಕಾರಣ ಈ ಸಕ್ಕರೆ. ಬರ್ಕೊಳ್ಳಿ ದಯವಿಟ್ಟು, ಈ ಡಾಟಾ ನಿಮಗೆ ಬೇಕು. ಓಕೆ, 10 ವರ್ಷದೊಳಗಿರ್ತಕ್ಕಂಥ ಪುಟಾಣಿ ಕಂದಮ್ಮಗಳಿಗೆ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಬಂದಾಗ ಸಂಶೋಧನೆ ನಡೆಯುತ್ತೆ. ರೀಸನ್ ಏನು ಅಂತಂದ್ರೆ 92% ಕಲ್ಪ್ರಿಟ್ ಸಕ್ಕರೆ ಆಗಿರುತ್ತೆ. ಮಗು ಹೊಟ್ಟೆ ಒಳಗಿರುತ್ತೆ, ಮೊಟ್ಟೆ ಒಳಗಿದ್ದಾಗ್ಲೇನೆ ಮಗು ಡಯಾಬಿಟೀಸ್ ಆಗುತ್ತೆ. ಆ ಮಗುಗೆ ಆ ತಾಯಿಯ ಗರ್ಭದೊಳಗೆ ಡಯಾಬಿಟೀಸ್ ಆಗೋಗುತ್ತೆ. ಆ ಡಯಾಬಿಟೀಸ್ನ ಮೆನ್ಷನ್ ಮಾಡಿ ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಈ ಸಕ್ಕರೆ ಆಗಿರುತ್ತೆ. ಇವತ್ತು ಅತ್ಯಂತ ಹೆಚ್ಚು ಬ್ಯೂಟಿ ಪ್ರಾಡಕ್ಟ್ಗಳು ಸೇಲ್ ಆಗಕ್ಕೆ ಕಾರಣ ಈ ಸಕ್ಕರೆ. ಮನುಷ್ಯನಲ್ಲಿರ್ತಕ್ಕಂತಹ ನ್ಯಾಚುರಲ್ ಕಾಂತಿಯನ್ನ ನಿಷ್ಕ್ರಿಯಗೊಳಿಸಿ ಅವನ ದೇಹದಲ್ಲಿ ಒಂದು ಮಂದ ರೀತಿಯ ಮೆಟಬಾಲಿಸಮ್ನ ಕ್ರಿಯೇಟ್ ಮಾಡಿ ಅವನ ಆಕ್ಚುಯಲ್ ಗಡುಪನ್ನ, ಅವನ ಆಕ್ಚುಯಲ್ ಒಳಪನ್ನ ಸರ್ವನಾಶ ಮಾಡಿ ಅವನನ್ನ ಅತ್ಯಂತ ಹೆಚ್ಚು ಬೇರೆ ಕ್ರೀಮ್ಗಳಿಗೆ, ಬೇರೆ ಕಾಸ್ಮೆಟಿಕ್ಸ್ಗಳಿಗೆ ಅವನನ್ನ ಹೋಗೋ ತರ ಮಾಡಿರದೆ ಈ ಶುಗರ್.
ಜೊತೆಗೆ ಅತ್ಯಂತ ಹೆಚ್ಚು ಜಾಯಿಂಟ್ ಪೇನ್ಸ್, ಅತ್ಯಂತ ಹೆಚ್ಚು ಮೈಕೈ ನೋವು, ಅತ್ಯಂತ ಹೆಚ್ಚು ನಾನು ಕೆಲಸದಲ್ಲಿ ಸ್ಲೋ ಆಗ್ತಿದ್ದೀನಿ ಅನ್ನೋದಕ್ಕೆ ಕಾರಣ ಈ ಸಕ್ಕರೆ. ನೋಡಿ, ಜಪಾನೀಸ್ದು ವರ್ಕ್ ಎಫಿಷಿಯನ್ಸ್ ಬಗ್ಗೆ ಇಡೀ ಪ್ರಪಂಚ ಅಪ್ರಿಶಿಯೇಟ್ ಮಾಡುತ್ತೆ. ಯಾಕೆ ಅಂತಂದ್ರೆ ಅಲ್ಲೇ ಸರ್ಕಾರ ಸ್ಟ್ರಾಂಗ್ ಆಗಿ ತೀರ್ಮಾನ ತಗೊಂಡಿದೆ, ತಾನು ಕೆಲಸ ಮಾಡ್ತಕ್ಕಂತಹ ಲೇಬರ್ ಇದೇ ಪ್ರಮಾಣದ ಸಕ್ಕರೆಯನ್ನ ಕನ್ಸಂಪ್ಷನ್ ಮಾಡಬೇಕು. ಯಾಕೆ ಅಂದ್ರೆ ಮೋರ್ ಶುಗರ್ನ ಅವನು ಕನ್ಸಂಪ್ಷನ್ ಮಾಡಿದ್ರೆ ಅವನ ವರ್ಕ್ ಎಫಿಷಿಯನ್ಸ್ ವೀಕ್ ಆಗುತ್ತೆ. ಅವನ ವರ್ಕ್ ಎಫಿಷಿಯನ್ಸ್ ವೀಕ್ ಆದ್ರೆ ಕಂಪ್ನಿಗಳು ವೀಕ್ ಆಗ್ತವೆ. ಕಂಪ್ನಿಗಳು ವೀಕ್ ಆದ್ರೆ ದೇಶ ವೀಕ್ ಆಗುತ್ತೆ. ವಾಟ್ ಎ ಗ್ರೇಟ್ ಥಿಂಕಿಂಗ್ ಇಸ್ ಎ ಜಪಾನೀಸ್. ಆದ್ರೆ ನಮ್ಮ ದೇಶದಲ್ಲಿ ಸಾಯ್ಲಿ ಬಿಡು, ಸಾಯ್ತಾನ ಅವನು, ಹಾಳಾಗ್ಲಿ ಬಿಡು. ಅಂಡ್ ಪ್ರತಿ ವರ್ಷ ಅಲ್ಲಿ ನಡೀತಕ್ಕಂಥ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅಲ್ಲಿ ಅಥವಾ ಮೆಡಿಕಲ್ ಟೆಸ್ಟ್ಗಳಲ್ಲಿ ಅಲ್ಲಿ ಅವನನ್ನ ಡೀಪ್ ಆಗಿ ಟೆಸ್ಟ್ ಮಾಡ್ಲಾಗುತ್ತೆ. ಇಷ್ಟು ಎಕ್ಸಸ್ ಶುಗರ್ ನಿನ್ನ ದೇಹಕ್ಕೆ ಹೋಗ್ತಾ ಇದೆ. ಶುಗರ್ನ ಬಗ್ಗೆ ಫಸ್ಟ್ ಡಯಟ್ರಿ ಟೆಸ್ಟ್ ಅನ್ನ ಅಳವಡಿಸಿ ಅವರ ರಿಪೋರ್ಟ್ ಅಲ್ಲಿ ಶುಗರ್ ಇಂಟೆಕ್ ನ ಮೀಟರ್ನ ಅಳವಡಿಸಿದಂತಹ ದೇಶ ಯಾವುದು ಅಂದ್ರೆ ಜಪಾನ್ ಸ್ನೇಹಿತರೆ. ಅದಕ್ಕೆ ಜಪಾನ್ ಅಷ್ಟು ಬುದ್ಧಿವಂತರು, ಅಷ್ಟು ಬ್ರಿಲಿಯಂಟ್ಗಳು, ಅಷ್ಟು ಪವರ್ಫುಲ್ ಆಗಿರ್ತಕ್ಕಂತಹ, ಅಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ದೇಶವಾಗಿ ಟೆಕ್ನಿಕಲಿ ಅಷ್ಟು ಸೌಂಡ್ ಆಗಿರ್ತಕ್ಕಂಥ ದೇಶ. ಯಾಕೆಂದ್ರೆ ಇವತ್ತು ಮೀಟಿಂಗ್ ಅಲ್ಲಿ ನೀವ್ ಏನ್ ಕೂತಿದ್ದೀರಾ ಅಂತಂದ್ರೆ, ಶುಗರ್ ಮೀಟಿಂಗ್ ಅಲ್ವಾ ಗುರುಗಳೇ, ಏನ್ ತಿಳ್ಕೊಳ್ಳೋದಿರುತ್ತೆ? ತಿಳ್ಕೋಬೇಕು ಬನ್ನಿ, ಬಹಳ ಇದೆ, ಬನ್ನಿ, ಬಹಳ ಇದೆ ಸ್ನೇಹಿತರೆ. ಒಂದು ಡಿಸೀಸ್ ಸ್ಟಾರ್ಟ್ ಆಯ್ತು. ಏನು ಅಂತಂದ್ರೆ ಬೋನ್ಗಳು ಮುಟ್ತಿದ್ದಂಗೆ ಪುಡಿ ಆಗ್ತಾ ಇತ್ತು. ಸೊ ಎವ್ರಿಬಡಿ ವಿಲ್ ಬಿಕಮ್ ಸ್ಟ್ಯಾಗ್ನೆಂಟ್. ಏನಕ್ಕೆ? ಒಂದು ಪುಟ್ಟ ದ್ವೀಪ, ಈ ಕತೆ ಕೇಳಿ, ಅದ್ಭುತವಾಗಿದೆ ಇದು. ಒಂದು ಪುಟ್ಟ ದ್ವೀಪ, ಆ ಪುಟ್ಟ ದ್ವೀಪದಲ್ಲಿ ಲಕ್ಷಾಂತರ ವರ್ಷದಲ್ಲಿ ಹಕ್ಕಿಗಳು ವಲಸೆ ಬರ್ತಾ ಇರ್ತವೆ. ಯಾಕೆ ಅಂದ್ರೆ ಆ ದ್ವೀಪದ ರಚನೆ ಅದ್ಭುತವಾಗಿರುತ್ತೆ. ಆ ಅದ್ಭುತವಾಗಿದ್ದ ಕಾರಣ ಏನಾಗುತ್ತೆ, ಹಕ್ಕಿಗಳು ಆ ಮರದ ಮೇಲೆ ಕುತ್ಕೊಂಡು ಹಿಕ್ಕೆನ ಉದುರಿಸ್ತಾ ಇರ್ತವೆ ಆ ದ್ವೀಪದ ಮೇಲೆ. ಇದು ಲಕ್ಷಾಂತರ ವರ್ಷ ನಡೀತು. ಹಕ್ಕಿಗಳ ಹಿಕ್ಕೆ ಎಷ್ಟರ ಮಟ್ಟಿಗೆ ಕಲೆಕ್ಟ್ ಆಯ್ತು ಅಂದ್ರೆ ಸುಮಾರು ಭೂಮಿಯ ಮೇಲೆ 100 ಅಡಿಯಷ್ಟು ಎತ್ತರದ ಇಕ್ಕೆ ಡೆಪಾಸಿಟ್ ಆಯ್ತು. ಎಷ್ಟು ಹೇಳಿ? 100 ಅಡಿಗಳಷ್ಟು ಎತ್ತರದ ಇಕ್ಕೆ ಡೆಪಾಸಿಟ್ ಆಯ್ತು. ಆ ಇಕ್ಕೆ ಪ್ಯೂರ್ ಫಾಸ್ಫರಸ್ ಅಂಶನ ಹೊಂದಿತ್ತು. ಸೊ ಆ ದ್ವೀಪದಲ್ಲಿ ಒಂದು ಜನಾಂಗ ವಾಸ ಮಾಡ್ತಾ ಇತ್ತು. ಆ ಜನಾಂಗ ಕಾಡು ಜನರಾಗಿದ್ರು, ಭೂಮಿನಲ್ಲಿ ಬೇಸೆ ಹೊಡಿತಾ ಇದ್ರು, ಆರಾಮಾಗಿದ್ರು ಅವರು. ಆ ಸಂದರ್ಭದಲ್ಲಿ ಆ ಪುಟ್ಟ ದ್ವೀಪದಲ್ಲಿ ಈ ಫಾಸ್ಫರಸ್ನ ನಿಕ್ಷೇಪ ಅವರಿಗೆ ಗೊತ್ತಾಗ್ತಿದ್ದಂಗೆನೆ ದೆನ್ ಈ ಸ್ಟಾರ್ಟೆಡ್ ಬಿಸ್ನೆಸ್. ಯಾಕೆ ಅಂತಂದ್ರೆ ಭೂಮಿ ಪ್ರಪಂಚದಲ್ಲಿ ಫಲವತ್ತತೆ ಆಗ್ಬೇಕಾಗಿತ್ತು. ಆ ಟೈಮಲ್ಲಿ ಇಲ್ಲಿಂದ ಫಾಸ್ಫರಸ್ನ ಮೈನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದು ಎಂತ ಮೈನಿಂಗ್? ಬಗದ್ರೆಲ್ಲ ಬರೀ ಫಾಸ್ಫರಸ್ ಸಿಗುತ್ತೆ. ಸೊ ಕಷ್ಟಪಡ್ದಂಗೆ ದುಡ್ಡು ಅರಿಯಕ್ ಸ್ಟಾರ್ಟ್ ಆಯ್ತು ಆ ದ್ವೀಪಕ್ಕೆ. ಎಂತ ಶೋಕಿ ಶುರುವಾಯ್ತು ಆ ದ್ವೀಪದಲ್ಲಿ ಅಂತಂದ್ರೆ, ಹಿಂಗಿಂಗೆ 6 ಕಿಲೋಮೀಟರ್, ಹಿಂಗಿಂಗೆ 8 ಕಿಲೋಮೀಟರ್ ಇರೋ ದ್ವೀಪದಲ್ಲಿ ರನ್ವೇ ಮಾಡಿ ಫ್ಲೈಟ್ ನ ಪರ್ಚೇಸ್ ಮಾಡ್ತಾರ ಅವರು. ಆ ಶ್ರೀಮಂತಿಗೆ ಬಿಲ್ಡ್ ಆಗೋಗ್ಬಿಡ್ತು. ಅಂದ್ರೆ ದುಡ್ಡು ಬಗದ್ರೆ ಬರೀ ಫಾಸ್ಫರಸ್ ಸಿಗ್ತೈತೆ, ಸೊ ಜನಗಳಿಗೆ ಯಾವಾಗ ದುಡ್ಡು ಬಂತೋ, ಬೇಟೆ ಆಡ್ಬೇಕು, ಕೆಲಸ ಮಾಡ್ಬೇಕು, ಕಷ್ಟ ಪಡ್ಬೇಕು ಅನ್ನೋದು ಮರ್ತೋಯ್ತು. ಆ ಈ ಕಡೆಯಿಂದ ಹೋದಂತ ಹಡಗುಗಳು ಫಾಸ್ಫರಸ್ನ ತುಂಬ್ಕೊಂಡು ಆ ಕಡೆಯಿಂದ ಸುಮ್ಮನೆ ಯಾಕೆ ಬರೋಣ ಅಂತ ಹೇಳ್ಬಿಟ್ಟು ಈ ಸಕ್ಕರೆ ಗೋಧಿ ಎಲ್ಲ ತಗೊಂಡೋಗಿ ಆ ದ್ವೀಪಕ್ಕೆ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಖಾಲಿ ಹೋಗ್ಬೇಕಲ್ಲ, ನಿಮಗೇನೋ ಒಂದು ಸ್ವೀಟ್ ಕೊಡ್ತೀವಿ ನೋಡಿ. ಸಕ್ಕಕ್ಕೆ ಪರಿಚಯ ಇಲ್ದೇ ಇರೋ ಎಲ್ಲಾ ರೋಗಗಳು ಪರಿಚಯ. ಅದು ಒಂದು ಸಲ ಸಡನ್ ಆಗಿ ಅಷ್ಟು ನ್ಯಾಚುರಲ್ ಆಗಿದ್ದಂತ ಜನ ಶುಗರ್ ಕನ್ಸಂಪ್ಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಅಲ್ಲಿ ಬೋನ್ ಬ್ರೇಕಿಂಗ್ ಒಂದು ಡಿಸೀಸ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಯಾರನ್ನಾರು ಶೇಕ್ ಹ್ಯಾಂಡ್ ಕೊಟ್ರು ಸಾಕು ಅವ್ರ ಮೂಳೆ ಮುರಿದೋಗ್ತಿರ್ತವೆ. ಅದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ದ ಕನ್ಸಂಪ್ಷನ್ ಆಫ್ ದ ಶುಗರ್ ಎಲ್ಲಿಗೆ ಹೋಗಿದೆ, ಯಾವ ಲೆಕ್ಕಕ್ಕೆ ಮಿತಿ ಮೀರೋಗಿದೆ. ಇವತ್ತು ಹೈಯೆಸ್ಟ್ ಮೆಡಿಸನ್ ಸೇಲ್ ಆಗ್ತಿದೆ ಶುಗರ್ ಕಾರಣ. ಹೈಯೆಸ್ಟ್ ಜನ ಒಬೆಸಿಟಿ ಆಗ್ತಿದ್ದಾರೆ ಶುಗರ್ ಕಾರಣ. ಸರ್ ನನಗೆ ಆಕ್ಟಿವೇ ಇಲ್ಲ, ನಾನು ವರ್ಕ್ ಮಾಡಕ್ ಆಗ್ತಿಲ್ಲ, ನಾನು ತುಂಬಾ
ಒಂಥರ ಮೂಡಿ ತರ ಇಡ್ತೀನಿ, ನನ್ನ ಮೂಡ್ ಸ್ವಿಂಗ್ ಆಗುತ್ತೆ, ಇವಾಗ ಆಕ್ಟಿವ್ ಆಗಿರ್ತೀನಿ, ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ನಾನು ವೀಕ್ ಆಗ್ತೀನಿ. ಶುಗರ್ ಕಾರಣ ಸ್ನೇಹಿತರೆ. ಇವತ್ತಿನ ಏನ್ ಈ ಜನರೇಷನ್ ಸಮಸ್ಯೆ ಇದೆ, 90%ಗಿಂತಲೂ ಅಧಿಕವಾಗಿ ಈ ಶುಗರ್ ಕಾರಣ. ಇಂಥ ಶುಗರ್ ಬಗ್ಗೆ ನಾವು ಎಚ್ಚರಿಸಿದ್ವಿ, ನಾವು ಜನಗಳಿಗೆ ಆ ಬುದ್ಧಿವಾದ ಹೇಳ್ತಿದ್ವಿ, ಜನಗಳನ್ನ ಅಡ್ವೈಸ್ ಮಾಡ್ತಿದ್ವಿ. ಆದ್ರೆ ನಮ್ಮತ್ರ ಅದಕ್ಕೆ ಪರ್ಯಾಯವಾದ, ನಮ್ಮತ್ರ ಅದಕ್ಕೆ ಪೂರಕವಾದ ಯಾವುದೇ ಮಾಹಿತಿಗಳು, ಯಾವುದೇ ವಿಚಾರಗಳಿಲ್ಲದೆ ಇದ್ದಾಗ ನಾವು ಏನನ್ನ ಅದ್ರ ಬಗ್ಗೆ ಅತಿಯಾಗಿ ಮಾತಾಡಿದ್ರು ಕೂಡ ಕಷ್ಟ ಅಂತ ಅನ್ಕೊಂಡು ಶುಗರ್ನ ಅಷ್ಟು ಹೈಲೈಟ್ ಬಟ್ ಹೇಳ್ತಿದ್ವಿ ನಾವು, ಶುಗರ್ ಕೆಟ್ಟದು, ಶುಗರ್ ಇಂದ ದೂರ ಇರಿ, ಶುಗರ್ ಇಂದ ದೂರ ಇರಿ, ಶುಗರ್ ಇಂದ ದೂರ ಇರಿ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಸ್ನೇಹಿತರೆ, ಕೆಲವರು ಅದರಿಂದ ನ್ಯಾಚುರಲ್ ಆಗಿ ಬದುಕಬೇಕು ಅಂತ ಅನ್ನೋರು ತುಂಬಾ ದೊಡ್ಡ ದೊಡ್ಡ ಕ್ರಮಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಪ್ರಪಂಚದಲ್ಲಿ ಆಲ್ರೆಡಿ ಒಂದು 6 to 7 ಕಂಟ್ರೀಸ್ ದೇ ಹ್ಯಾವ್ ಎ ಲಾ ಅಬೌಟ್ ಶುಗರ್. ಹೆದರ್ತಾ ಇದಾರೆಲ್ಲ ಪ್ರಪಂಚದಲ್ಲಿ. ಆಲ್ರೆಡಿ ಹೇಗೆ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಭಯ ಸ್ಟಾರ್ಟ್ ಆಗ್ತಿದೆಯೋ ಆ ತರ ಶುಗರ್ನ ಬಗ್ಗೆ ಭಯ ಸ್ಟಾರ್ಟ್ ಆಗ್ತದೆ. ಶುಗರ್ನ ಬಗ್ಗೆ ಯಾಕೆಂದ್ರೆ ಮನುಕರೆ ಅಂತ ಹೇಳಿ ಇವತ್ತು, ಯಾಕೆಂದ್ರೆ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಪಾಯಿಂಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಡಾಕ್ಟರ್ ಅದ್ ಸರಿ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ನ್ಯೂಟ್ರಿಷನ್ ಎಕ್ಸ್ಪರ್ಟ್ಗಳು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾರಾದ್ರೂ ಒಬ್ಬ ಡಾಕ್ಟರ್ ಸಕ್ಕರೆ ತಿನ್ರಿ ಏನಾಗಲ್ಲ, ನೀವು ಬಿಂದಾಸ್ ತಿನ್ರಿ ಇನ್ನೊಂದು ಒಬ್ಬ ಡಾಕ್ಟರ್ ಸಿಗಲ್ಲ. ಎಲ್ಲರೂ ತಪ್ಪು ಅಂತಾರೆ. ಎಲ್ಲರೂ ಅದನ್ನ ತಪ್ಪು ಅಂತ ವಾದಿಸಿದ ಮೇಲೂ ಕೂಡ ಅದು ಜನಗಳಿಗೆ ಸಿಗುತ್ತೆ. ಹೆಂಗಿದು? ಯಾವ ತರ ಇದು? ಇದರಿಂದ ಏನಿದೆ? ಏನ್ ಅಡಗಿದೆ? ಏನ್ ಹಂಗಾದ್ರೆ ಇದು ಲಾಬಿ? ಯಾರೋ ದುಡ್ಡು ಮಾಡಕ್ಕೆ ನಮ್ಮನೆಗ್ ನಾನು ವಿಷ ತಿನ್ನಿಸ್ಬೇಕಾ? ಯಾರಿಗೋ ಇನ್ನೊಬ್ಬಂಗ ಆಸೆ ಹಂಗಾದ್ರೆ ಶುಗರ್ ಅಲ್ಲಿ ಆಕ್ಚುಲಿ ಇನ್ನೇನೋ ಒಂದು ವಿಚಾರ. ಅದೇನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಬೇರೆಯವರಿಗೆ ಆಹಾರ ಹಾಕಕ್ ಹೋಗ್ಬೇಡಿ, ಬೇರೆಯವನ ಎಕ್ಸ್ಪೆರಿಮೆಂಟ್ಗೆ ನೀವು ಕ್ಷೇತ್ರ ಆಗ್ಬೇಡಿ. ಓಕೆ? ಯಾಕೆ ಅಂತಂದ್ರೆ ಅಣುಬಾಂಬ್ನ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಕೆಲವು ಜಾಗಗಳು ಬಳಸ್ತಾರೆ, ಮತ್ತ ಜಾಗ ಉಪಯೋಗಿಸಕ್ಕೆ ಆಗಲ್ಲ. ಅದೇ ತರ ಬೇರೆಯವನು ಮಾಡ್ತಾ ಇರೋ ಎಕ್ಸ್ಪೆರಿಮೆಂಟ್ಗೆ ನಿಮ್ಮ ದೇಹವನ್ನ ಬಲಿ ಮಾಡ್ಕೊಳಕ್ ಹೋಗ್ಬೇಡಿ. ಈ ತರ ಸಕ್ಕರೆ ಬಗ್ಗೆ ಇಷ್ಟು ದೊಡ್ಡ ಒಂದು ಅಧ್ಯಯನ, ಅತ್ಯಂತ ಹೆಚ್ಚು ನೆಗೆಟಿವ್ ಅಧ್ಯಯನಗಳು ನಡೆದಿರ್ತಕ್ಕಂಥ ಒಂದು ಸಿಂಗಲ್ ಪ್ರಾಡಕ್ಟ್ ಅಂದ್ರೆ ಅದು ಶುಗರ್. ಇದು ನಿಮಗೆ ಅರ್ಥ ಆಯ್ತಾ? ಇದು ನಿಮಗೆ ತಿಳಿತಾ? ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಎಚ್ಚರಿಸ. ಆ ಪುಟಾಣಿಗಳಿಗೆ ಶುಗರ್ ಇಂದ ದೂರ ಇರಬೇಕು, ಶುಗರ್ ಇಂದ ದೂರ ಇರಬೇಕು, ಶುಗರ್ ಇಂದ ದೂರ ಇರಬೇಕು. ಯಾಕೆ ಅಂತಂದ್ರೆ ಈ ಬೇಸಿಗೆನಲ್ಲಿ ನಮ್ಮ ಮನೆಯಲ್ಲಿ ಐಸ್ ಕ್ರೀಮ್ನ ಸ್ಟಿಕ್ಟ್ ಆಗಿ ಬ್ಯಾನ್ ಮಾಡಿದೆ. ಸ್ಟಿಕ್ಟ್ ಆಗಿ ಕೂಡ್ದು ನನ್ನ ಕಣ್ ತಪ್ಸಿ ನಾನ್ ತಿನ್ನೋದೇ ಇಲ್ಲ. ನೀವು ಯಾರು ತಿನ್ಬಾರ್ದು. ಯಾಕೆ ಅಂತಂದ್ರೆ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ನನಗೆ ಅರಿವಿರ್ಬೇಕು ಅದರಲ್ಲಿ ಯಾವ ಪರ್ಸೆಂಟೇಜ್ ಆಫ್ ಶುಗರ್ನ ಅದ್ರಲ್ಲಿ ಬಳಸ್ತಾರೆ, ಅರಿವಿರ್ಬೇಕು ನಮ್ಗೆ. ಯಾಕೆಂದ್ರೆ ಅವ್ರಿಗೆ ಏನೂ ಗೊತ್ತಾಗಲ್ಲ, ಅರ್ಥ ಮಾಡ್ಕೊಳಂತ ವಯಸ್ಸು ಅಲ್ಲ, ಅರ್ಥ ಆಗೋದು ಇಲ್ಲ. ಅದ್ ಏನಾಗತ್ತೆ, ನಿಧಾನಕ್ಕೆ ಆ ವಿಷ ದೇಹದೊಳಗೆ ಅದರದ್ದೇ ಒಂದು ಕಾಂಪ್ಲೆಕ್ಸ್ ನ ಸೃಷ್ಟಿ ಮಾಡುತ್ತೆ. ಆ ಕಾಂಪ್ಲೆಕ್ಸ್ ತನ್ನ ಒಂದು ಆಡಳಿತವನ್ನ ದೇಹದೊಳಗೆ ನಡೆಸಕ್ ಶುರುವಾಗತ್ತೆ. ಆ ಆಡಳಿತ ಹೇಗಿರುತ್ತೆ ಅಂತಂದ್ರೆ, ನಿಮ್ಮನ್ನ ಅಂದ್ರೆ ನಿಮ್ಮ ಸ್ವಂತ ಮನೆಯಲ್ಲಿ ಯಾರೋ ಒಬ್ಬ ವಿರೋಧಿ ಬಂದು ಅವನ ಸಾಮ್ರಾಜ್ಯ, ಎಕ್ಸಾಂಪಲ್ ಇಂಡಿಯಾದೊಳಗೆ ಬ್ರಿಟಿಷ್ ಆಳಿದ್ರೆ ಹೆಂಗಿತ್ತೋ ಆ ತರ ನಿಮ್ಮ ದೇಹದೊಳಗೆ ಶುಗರ್ ತನ್ನ ಒಂದು ಕೆಟ್ಟ ಆಳ್ವಿಕೆಯನ್ನ ಮಾಡುತ್ತೆ. ಡೀಟೈಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಅದು ಯಾವ್ಯಾವ ರೀತಿ ಕೆಟ್ಟದ್ದು ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಮಕ್ಕಳು ಮತ್ತು ನಿಮಗೆ ಗೊತ್ತಿರೋ ಮಕ್ಕಳುಗಳನ್ನ ಅದರಿಂದ ಸ್ವಲ್ಪ ದೂರ ಇಡಕ್ಕೆ ಪ್ರಯತ್ನ ಪಡೋಣ. ಬನ್ನಿ, ಇವತ್ತ್ಯಾಕೋ ಇಂಟ್ರೊಡಕ್ಷನ್ ಜಾಸ್ತಿ ಆಗ್ಬಿಡ್ತು. ಆ ಪ್ರಾಡಕ್ಟ್ ಅಷ್ಟು ಖತರ್ನಾಕ್ ಆಗಿರ್ಬೇಕಾದ್ರೆ ಇಂಟ್ರೊಡಕ್ಷನ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಯಾರು ತಪ್ಪು ತಿಳ್ಕೊಬೇಡಿ. ಹೋಗೋಣ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಕ್ಕೆ. ಇಟ್ಸ್ ವೆರಿ ಸಿಂಪಲ್. ಓಕೆ, ನಾನಿಲ್ಲಿ ಶೇರ್ ಮಾಡ್ಕೋತೀನಿ.
ಡಿಸೇಬಲ್ ಪನಿಷನ್ ಫಾರ್ ಅದರ್ಸ್. ವೆರಿ ಗುಡ್. ಶೇರ್ ಆಗ್ತಿದ್ಯಾ ಅಣ್ಣ? ಕಾಣಿಸ್ತಾ ಇದೆ ಸರ್. ವೆರಿ ಗುಡ್. ಶುಗರ್ಗೆ ಇಷ್ಟು ಪ್ರಾತಿನಿಧ್ಯ ಸಿಗಕ್ಕೆ ಪ್ರಮುಖವಾಗಿರೋ ಕಾರಣ ಏನು ಅಂತಂದ್ರೆ, ಇದು ಡೈರೆಕ್ಟ್ ಕನೆಕ್ಟೆಡ್ ಟು ಹ್ಯಾಪಿನೆಸ್. ನಾವು ಸಂತೋಷವಾಗಿದ್ದಾಗ ಏನ್ ಮಾಡಿದ್ರು ನಮಗೆ ಗೊತ್ತಾಗಲ್ಲ. ಎಕ್ಸಾಂಪಲ್, ಸಂತೋಷವಾಗಿದ್ದಾಗ ಯಾರಾದ್ರೂ ಬಂದು ಏನ್ ಮಾಡಿದ್ರು ಗೊತ್ತಾಗಲ್ಲ, ನಾವು ಗುಂಡಿಗೆ ಬೀಳ್ತಿದೀವೋ ಗೊತ್ತಾಗಲ್ಲ, ಅಥವಾ ನಾವು ಹಾಳಾಗ್ತಿದೀವೋ ಗೊತ್ತಾಗಕ್ಕೆ. ಈ ಸ್ವೀಟ್ ಅನ್ನೋದು ನಾವು ಸೆಲೆಬ್ರೇಷನ್ ಪಾರ್ಟ್ ಆಗಿರೋದ್ರಿಂದ, ಹಬ್ಬಗಳ ಪಾರ್ಟ್ ಆಗಿರೋದ್ರಿಂದ, ಹಬ್ಬಗಳಲ್ಲಿ ದೇವ್ರ ಪೂಜೆ ಮಾಡ್ತಾ ಇರ್ತೀವಿ. 90% ಜನ ಏನ್ ತಿಳ್ಕೊಂತೀವಿ, ನಿಜವಾಗ್ಲೂ ದೇವ್ರಿಗೆ ಎಡೆ ಮಾಡ್ತಾ ಇದ್ದೀವಿ ಪಾಯಸನ, ಈ ಸ್ವೀಟ್ ನ ದೇವ್ರಿಗೆ ಎಡೆ ಮಾಡ್ತಾ ಇದೀವಿ. ದೇವ್ರಿಗೆ ಎಡೆ ಮಾಡಿದಾಗ ದೇವ್ರ ಆಶೀರ್ವಾದ ಮಾಡ್ತಾನೆ, ದೇವ್ರೇನಾದ್ರು ಮೋಸ ಮಾಡ್ತಾನ? ಈ ತರ ನಮಗೆ ಈ ಸೆಂಟಿಮೆಂಟಲ್ ಆಗಿ ನಮ್ಮ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಈ ಶುಗರ್ ಎಂಟರ್ ಆಗ್ತಿರೋದ್ರಿಂದ ಸರಿಯಾಗಿ ಇದನ್ನ ನಮಗೆ ಬ್ರೇಕ್ ಡೌನ್ ಮಾಡಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ, ನಮ್ ಮಗ ಇವತ್ತು ಅವನ್ ಬರ್ತಡೇ, ಹುಟ್ಟಿದ ದಿನ, ಅವನ್ ಖುಷಿಗಿಂತ ದೊಡ್ಡದಲ್ಲ ಕೇಕ್ ತಿನ್ನು. ನನ್ನ ಮಗ ಇವತ್ತು ಫಸ್ಟ್ ಕ್ಲಾಸ್ ಬಂದ, ಅವನ್ ಖುಷಿಗಿಂತ ದೊಡ್ಡದಿಲ್ಲ ಒಂದ್ ಸ್ವೀಟ್ ತಿನ್ನು. ಇವತ್ ನಮ್ಮಲ್ಲಿ ಹಬ್ಬದ ದಿನ ಯಾರು ಸಿಹಿ ತಿನ್ನಂಗಿರ್ತಾರ, ಸ್ವೀಟ್ ತಿನ್ನು. ಇವತ್ ನಮ್ಮಲ್ಲಿ ಅದು ಸ್ವೀಟ್ ತಿನ್ನು ಅಂದ್ರೆ, ಸ್ವೀಟ್ ಅನ್ನೋದೇನಿದೆ ಇದು ಎಮೋಷನಲಿ ಕನೆಕ್ಟ್ ಆಗಿರೋದ್ರಿಂದ ಇದನ್ನ ಪ್ರಯಾಸ ಅನ್ಸುತ್ತೆ. ನಾವು ತುಂಬಾ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾತಾಡ್ತೀವಿ, ತುಂಬಾ ಮಾಡಿಫಿಕೇಶನ್ಸ್ ಬಗ್ಗೆ ಮಾತಾಡ್ತೀವಿ, ತುಂಬಾ ಏನು ಒಂದೊಂದು ಗಂಟೆಗಟ್ಟಲೆ ಲೆಕ್ಚರರ್ ಕೊಡ್ತೀವಿ. ಆದ್ರೆ ಇವತ್ತು ಸಾವಿರಾರು ನೆಗೆಟಿವ್ ರಿಸರ್ಚ್ ಆಗಿರ್ತಕ್ಕಂತಹ ಹಲವಾರು ತರ ಕ್ಯಾನ್ಸರ್ಗಳು ಎಷ್ಟಿದವೋ, ಇವತ್ತು ನಾನು ನಿಮಗೆ ಹಿಂದೆನೆ ಹೇಳಿದ್ದೆ, ಮೋರ್ ದನ್ 200 ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಇವತ್ತು ಮನುಷ್ಯನಲ್ಲಿದೆ. ಆ 200 ಟೈಪ್ಸ್ ಆಫ್ ಕ್ಯಾನ್ಸರ್ ಅಲ್ಲಿ 80% ಕ್ಯಾನ್ಸರ್ಗೆ ನೇರ ಸಂಬಂಧ ಈ ಸಕ್ಕರೆಯಿಂದ ಇರುತ್ತೆ. ಅಂದ್ರೆ ಪ್ರತಿಯೊಬ್ಬನ ಮನುಷ್ಯನ ದೇಹದಲ್ಲೂ ಕ್ಯಾನ್ಸರ್ಗಳು ಬೆಳೆಯಕ್ಕೆ, ಆ ಕ್ಯಾನ್ಸರ್ಗೆ ಆಹಾರ ಕೊಡತಕ್ಕಂತಹ, ಆ ಕ್ಯಾನ್ಸರ್ ಸೆಲ್ಸ್ ನ ಪೋಷಿಸ್ತಕ್ಕಂತಹ, ಕ್ಯಾನ್ಸರ್ ಸೆಲ್ಸ್ ನ ದೇಹದಲ್ಲಿ ಶಕ್ತಿಶಾಲಿಯಾಗಿ ಮಾಡ್ತಕ್ಕಂಥದ್ದು ಈ ಶುಗರ್. ಜೊತೆಗೆ ಕಣ್ಣಿನ ಸಮಸ್ಯೆ, ಇವತ್ತು ಎಷ್ಟು ಕಣ್ಣಿನ ಸಮಸ್ಯೆ ಇದೆಯೋ ಅದರಲ್ಲಿ 92% ಕಣ್ಣಿನ ನೇರ ಸಮಸ್ಯೆಗೆ ಈ ಶುಗರ್ ಕಾರಣ. ಹಲ್ಲಿನ ಸಮಸ್ಯೆಗೆ ಕೇವಲ ಸುಮಾರು 88% ಈ ಸಕ್ಕರೆ ಕಾರಣ. 10 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಿಗೆ ಕ್ಯಾನ್ಸರ್, ಆ ಕ್ಯಾನ್ಸರ್ಗೆ ಹೆಚ್ಚು ಕಮ್ಮಿ 90% ಈ ಶುಗರ್ ಕಾರಣ. ಗರ್ಭಾವಸ್ಥೆಯಲ್ಲಿ ತಾಯಂದ್ರು ಡಯಾಬಿಟಿಸ್ ಆಗ್ತಿದ್ದಾರೆ, ಅದಕ್ಕೆ ಈ ಸಕ್ಕರೆ ಕಾರಣ. ಅತ್ಯಂತ ಹೆಚ್ಚು ಮೈಕೈ ನೋವಿಗೆ ಈ ಸಕ್ಕರೆ ಕಾರಣ. ಅತ್ಯಂತ ಹೆಚ್ಚು ಒತ್ತಡದ ಹಾರ್ಮೋನ್ ಉತ್ಪತ್ತಿ ಆಗ್ತಿರೋದಕ್ಕೆ ಈ ಸಕ್ಕರೆ ಕಾರಣ. ಅತ್ಯಂತ ಹೆಚ್ಚು ದೇಹದ ಸ್ಥೂಲಕಾಯಕ್ಕೆ ಈ ಸಕ್ಕರೆ ಕಾರಣ. ಅತ್ಯಂತ ಹೆಚ್ಚು ನರ್ವಸ್ ರಿಲೇಟೆಡ್, ಅಂದ್ರೆ ಬ್ರೈನ್ ರಿಲೇಟೆಡ್, ನರ್ವಸ್ ರಿಲೇಟೆಡ್ ಏನೇನು ನರರೋಗ ಸಂಬಂಧಗಳಿದಾವೋ ಅದಕ್ಕೆಲ್ಲ ಈ ಸಕ್ಕರೆ ಕಾರಣ. ಅತ್ಯಂತ ಹೆಚ್ಚು ಜಲ್ದಿ ವಯಸ್ಸಾಗ್ತಾ ಇರೋದು, ನಾವು ಜಲ್ದಿ ವಯಸ್ಸಾಗಿ ಮುಪ್ಪಿನ ಕಡೆಗೆ ಹೋಗ್ತಾ ಇದೀವಿ, ಸ್ಕಿನ್ ಡಲ್ ಆಗ್ತಾ ಇದೆ, ಏರ್ ಫಾಲ್ ಜಾಸ್ತಿ ಆಗ್ತಿದೆ, ಪ್ರೋಟೀನ್ ಅಬ್ಸರ್ಪ್ಷನ್ ಕಮ್ಮಿ ಆಗ್ತಿದೆ, ಕಾರಣ ಈ ಸಕ್ಕರೆ. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ, ಒನ್ ಆಫ್ ದ ಪ್ಯೂರೆಸ್ಟ್ ವಿಷನ ಸಿಹಿ ರೂಪದಲ್ಲಿ ದೇವರು ಈ ಜನರೇಷನ್ ಅಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾನೆ. ಇದು ದುರಂತ. ಯಾಕೆ ಅಂದ್ರೆ, ಬೇರೆ ವಿಷಯಗಳೆಲ್ಲ ಕೈಯಾಗಿರ್ತವೆ, ಹುಳಿಯಾಗಿರ್ತವೆ, ಒಗರಾಗಿರ್ತವೆ, ನಾವು ಅದ್ರ ತಂಟೆಗೆ ಹೋಗಲ್ಲ. ಇದು ಸಿಹಿಯಾಗಿದೆ, ಜೊತೆಗೆ ಎಮೋಷನಲಿ ಕನೆಕ್ಟ್ ಆಗಿದೆ. ಅಂದ್ರೆ ಹಬ್ಬ ಹರಿದಿನ, ಇದ್ರ ಸೆಲೆಬ್ರೇಷನ್ ಎಲ್ಲ ಕನೆಕ್ಟ್ ಆಗಿದೆ. ಹಂಗಾರೆ ನಾವೇನ್ ಮಾಡೋದು? ಆಪ್ಷನ್ನೇ ಇಲ್ವಲ್ಲ. ನಾವಿದಕ್ಕೆ ಹೆಂಗೆ ಅಂತಂದ್ರೆ, ಪ್ರಕೃತಿ ಈ ವಿನಾಶದ ವಿಚಾರ ಏನಿದೆ ಅದು ಮನುಷ್ಯನ್ನೇ ತಿನ್ನಕ್ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಹೈಯೆಸ್ಟ್ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಿದೆ, ಮೈಕೈಯಲ್ಲಿ ಗಾಯಗಳು, ಬಾಡಿ ತುಂಬಾ ಇನ್ಫ್ಲಮೇಷನ್, ಡೈಜೆಸ್ಟಿವ್ ಸಿಸ್ಟಮ್ ಫೇಲ್ ಆಗುತ್ತೆ, ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಅಂಡ್ ಕಿಡ್ನಿ ರಿಲೇಟೆಡ್ ಡಿಸೀಸ್ಗೂ ಕೂಡ 66% ಈ ಸಕ್ಕರೆ ಕಾರಣ. ನರ್ವ್ ಸಿಸ್ಟಮ್ ಹೇಳಿದೆ, 88% ಈ ಸಕ್ಕರೆ ಕಾರಣ. ಹಂಗಾದ್ರೆ ನಾನಿಲ್ಲೇನು ಇವತ್ತು ಮೀಟಿಂಗ್ ಹೇಳ್ತಾ ಇದ್ದೀನಿ, ಏನಿ ಮಾಡ್ರನ್ ಕಾಯಿಲೆಗಳಿದಾವಲ್ಲ ಗುರು ಸರ್, ಅದಕ್ಕೂ ಶುಗರ್ಗೂ ಇಷ್ಟೊಂದು ಸಂಬಂಧನ?
ಇಷ್ಟೊಂದು ಸಂಬಂಧ ಇದೆ. ಇದರಿಂದ ಒಂದು ನೆಟ್ವರ್ಕ್ ಇದೆ ಸ್ನೇಹಿತರೆ. ಏನು ನೋಡಿ, ಮೆಡಿಕಲ್ ಇಸ್ ಆಲ್ಸೋ ಬಿಸ್ನೆಸ್. ನಾವು ಮೆಡಿಕಲ್ಗೂ ಕೂಡ ಕಾಯಿಲೆಗಳು ಬೇಕು. ಯಾವುದೇ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಮೆಡಿಕಲ್ ಯೂನಿವರ್ಸಿಟಿಗಳಿಗೆ ರೋಗ ಕಮ್ಮಿ ಆಗೋದೇನಿಲ್ಲ. ರೋಗ ಉಲ್ಬಣ ಆದ್ರೆ ಮಾತ್ರ ಅವ್ರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಡಾಕ್ಟರ್ಗಳಿಗೆ ಸ್ಕೋಪ್ ಸಿಗುತ್ತೆ, ಡಾಕ್ಟರ್ಗಳಿಗೆ ಬಿಸ್ನೆಸ್ ಸಿಗುತ್ತೆ. ಅದಕ್ಕೋಸ್ಕರನೇ ನಾನು ದುಡಿಬಲ್ಲೆ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ 3 ಕೋಟಿ 4 ಕೋಟಿ ಆದ್ರೂ ಕೊಟ್ಟು ಮೆಡಿಕಲ್ ಸೀಟ್ ನ ತಗೊಂಡು ಮೆಡಿಕಲ್ ನ ಮಾಡ್ಕೊಂಡು ಆಚೆ ಕಡೆಗೆ ಬರ್ತಾ ಇದ್ದಾರೆ. ಇದರ ಅರ್ಥ ಉದ್ದೇಶ ಇವ್ರಿಗೆ ಸಪೋರ್ಟಿವ್ ಒಂದಿದೆ. ಸಪೋರ್ಟಿವ್ ಆಗಿದೆ, ರೋಗನ ಸ್ಪ್ರೆಡ್ ಮಾಡತಕ್ಕಂತಹ ಈ ಒಂದು ಪ್ರಾಡಕ್ಟ್ಗಳನ್ನ ಯಾವ ಚಾಕ್ಲೇಟ್ಸ್ ನ ತಿಂತೀರಿ, ಯಾವ್ದನ್ನ ನಿಮ್ಮ ಮಕ್ಕಳಿಗೆ ಹಾಲಿಗೆ ಕೊಡ್ತಾ ಇದ್ದೀರಿ, ಇದನ್ನ ಕುಡಿದ್ರೆ ನಿಮ್ ಮಗು ಎತ್ತರ ಆಗುತ್ತೆ, ದಪ್ಪ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಹುಲಿ ಆಗುತ್ತೆ. ನನ್ನನ್ ಕೇಳಿದ್ರೆ ಅದೇನು ಆಗಲ್ಲ, ಮಂಗನಿಗಿಂತ ಕಡೆ ಆಗುತ್ತೆ, ನಿಮ್ಸೆಂಟ್ಗಿಂತ ಹೆಚ್ಚು ಸಕ್ಕರೆ. ಯಾವುದು ಪ್ರಸಕ್ತವಾಗಿ ಆರೋಗ್ಯದಲ್ಲಿ 90% ಸಮಸ್ಯೆ ಸೃಷ್ಟಿಗೆ ಕಾರಣವಾಗಿದೆಯೋ ಅದನ್ನ ಕುಡಿದು ನಿಮ್ಮ ಮಗ ಟಾಲು ಶಾರ್ಪು ಇನ್ನೊಂದೇನೋ ಆಗ್ತಾನೆ ಅಂತಂದ್ರೆ ಇದು ಹಿಂಗೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ದೇ ಹ್ಯಾವ್ ದೇರ್ ಐಡಿಯಾಲಜೀಸ್. ನಾವೆಲ್ಲ ಸೇರಿ ಇದನ್ನ ಭಾರತದಲ್ಲಿ ಸ್ಪ್ರೆಡ್ ಮಾಡೋಣ, ರೋಗ ಜಾಸ್ತಿ ಆಗುತ್ತೆ, ನಂತರ ನಾವೇ ಮೆಡಿಸನ್ ಮಾಡೋಣ, ನಮ್ಮ ಕಂಪ್ನಿಗಳೇ ಮೆಡಿಸನ್ ಮಾಡ್ತವೆ. ಒಟ್ಟಲ್ಲಿ ಈ ಭಾರತೀಯರ ಹತ್ರ ದುಡ್ಡನ್ನ ನಾವು ಕೀಳಬೇಕು, ಕಿತ್ಕೋಬೇಕು. ಸ್ನೇಹಿತರೆ, ಇದು ಕೆಲವರಿಗೆ ಬಹಳ ಚೆನ್ನಾಗಿ ಐಡಿಯಾ ಇದೆ. ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಶುಗರ್ ಹೌ ಮಟ್ ಡೇಂಜರಸ್ ಅಂತ. ಅವ್ರು ಏನ್ ಮಾಡ್ತಾ ಇದಾರೆ, ಓವರ್ ಆಲ್ ಫಿಟ್ನೆಸ್ನೇ ದುಡ್ಡು ಅಂದ್ಕೊಂಡಿದ್ದಾರೆ. ಈಗ ನನ್ನ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಈಗ ನನ್ನ ಬಗ್ಗೆನೇ ತುಂಬಾ ಐಡಿಯಾ ಮಾಡ್ತಾ ಇದ್ದೀನಿ, ತುಂಬಾ ಸ್ಟ್ರಾಟಜಿ ಮಾಡ್ತಾ ಇದ್ದೀನಿ, ತುಂಬಾ ಮುಂದುವರಿತಾ ಇದೀವಿ, ಬೆಳೀತಾ ಇದ್ದೀವಿ. ಸರ್, ಇದಕ್ಕೂ ನನ್ನ ಫಿಟ್ನೆಸ್ಗೂ ಸಂಬಂಧ ಇದೆಯಾ? 200% ಇದೆ. ನನ್ನ ದೇಹ ವೀಕ್ ಆದ್ರೆ, ನನ್ನ ದೇಹದಲ್ಲಿ ಗಿಡ್ಡಿನೆಸ್ ಸ್ಟಾರ್ಟ್ ಆದ್ರೆ, ನನ್ನ ದೇಹದಲ್ಲಿ ಡ್ರೋಸಿನೆಸ್ ಸ್ಟಾರ್ಟ್ ಆದ್ರೆ, ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾದ್ರೆ, ನನ್ನ ನರ್ವಸ್ ಸಿಸ್ಟಮ್ ಹಾಳಾದ್ರೆ, ಆಟೋಮೆಟಿಕಲಿ ಸ್ವದೇಶದ ಎಲ್ಲ ಸಿಸ್ಟಮ್ ಹಾಳಾಗೋಗುತ್ತೆ. ಸ್ವದೇಶಿ ದಿಶತ್ತು ಯಾಕೆ? ಆಟೋಮೆಟಿಕಲಿ ಐ ಥಿಂಕ್ ಇದು ನನಗೆ ಬೇಡ. ಇದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂತ ಕೆಲವು ಕುಟುಂಬಗಳು, ಕೆಲವು ಪರಿವಾರಗಳು, ಕೆಲವು ಸೆಲೆಬ್ರಿಟಿಗಳು, ಕೆಲವು ಸ್ಪೋರ್ಟ್ಸ್ ಮ್ಯಾನ್ಗಳು, ವಿರಾಟ್ ಕೊಹ್ಲಿ 12 ವರ್ಷದ ತನಕ ಸಕ್ಕರೆ ಅವನು ಹೇಳ್ತಾನ, ಅವನು 12 ವರ್ಷ ನಾನು ಸಕ್ಕರೆ ಬರೀ ಬಾಯಿಗೆ ಇಡ್ಲಿಲ್ಲ, ಅದಕ್ಕೆ ಅವನು ಆ ದಾಖಲೆ ಮಾಡ್ದ. ಇವತ್ತು 3,000 ಕೋಟಿ ನೆಟ್ವರ್ಕ್ ಇದೆ ವಿರಾಟ್ ಕೊಹ್ಲಿದು. ಅವನ್ ಏನಕ್ಕದನ್ ತ್ಯಾಗ ಮಾಡ್ದ? ಅವನಿಗೆ ಚೆನ್ನಾಗ್ ಗೊತ್ತಿತ್ತು, ಈ ವಿಷನ ತಿಂದ್ರೆ ನಾನು ಆ ತರ ಫೋಕಸ್ಡ್ ಕ್ರಿಕೆಟ್ ಆಡಕ್ ಆಗಲ್ಲ, ನಾನ್ ನಿಜವಾಗ್ಲೂ ಕ್ರಿಕೆಟ್ ಆಡಕ್ ಆಗಲ್ಲ, ಕ್ರಿಕೆಟರ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಲ್ಲ. ಇದು ತಿಳ್ಕೊಂಡವ್ರು ಸ್ನೇಹಿತರೆ ಆ ಸಾಧನೆ ಕಡೆಗೆ ಹೋಗ್ತಿದ್ದಾರೆ. ಬಟ್ ನಮ್ಮಂತ ನಿಮ್ಮಂತ ಇನ್ನೋಸೆಂಟ್ ಜನ ಏನು ಆಗಲ್ಲ ಕಣ, ಏನು ಆಗಲ್ಲ ಕಣ ಅಂತ ಸಿಕ್ಕಿದ ಕಡೆ ಇದಕ್ಕೆ ದೇಹಕ್ಕೆ ತುಂಬ್ತಾ ಹೋಗ್ತಾ ಇದೀವಿ. ಇದ್ರ ಬಗ್ಗೆ ಅರಿವಿರ್ಲಿ. ಬನ್ನಿ ಸ್ನೇಹಿತರೆ, ಇಲ್ಲೊಂದು ವಿಡಿಯೋ ಇದೆ, ಸುಮ್ಮನೆ ಇದೊಂದು ಫನ್ನಿ ವಿಡಿಯೋ. ಶುಗರ್ ದೇಹದೊಳಗೆ ಹೋಗಿ ಏನೇನ್ ಅನಾಹುತ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋ ತೋರಿಸುತ್ತೆ. ನೋಡಿ, ಹಂಗೆ ಇಂಟ್ರೆಸ್ಟೆಡ್ ಆಗಿದೆ ನೋಡಿ. ಸರ್, ವಾಯ್ಸ್ ಬರ್ತಾ ಇಲ್ಲ. ಸರ್, ಅದ್ರದ್ದು ಆಡಿಯೋ ಬರ್ತಾ ಇಲ್ಲ.
ಸರ್ ವಿಡಿಯೋದು ಆಡಿಯೋ ಏನು ಬರ್ತಾ ಇಲ್ಲ, ಯಾರಿಗೂ ಏನು ಅರ್ಥ ಆಗಲ್ಲ ಅದರಿಂದ. ಸ್ನೇಹಿತರೆ, ಎಷ್ಟ್ ಜನಕ್ಕೆ ಅರ್ಥ ಆಯ್ತು ಈ ವಿಡಿಯೋ? ಅರ್ಥ ಆಯ್ತಾ ಇದು ವಿಡಿಯೋ? ಅಂಡ್ ಸಿಂಪಲ್. ಶುಗರ್ ಫಸ್ಟ್ ದೇಹದೊಳಗೆ ಹೋಗುತ್ತೆ. ಹೋಗ್ತಿದ್ದಂಗೆನೆ ಒಂದು ಡೊಪಮಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ ನಮ್ಮ ರಿಯಾಲಿಸ್ಟಿಕ್ ಪ್ರಪಂಚದಿಂದ ನಮ್ಮನ್ನು ಹೊರಗಿಡುತ್ತೆ. ಅಂದ್ರೆ ಅದನ್ನ ತಿಂತಿದ್ದಂಗೆನೆ ಬ್ರೈನ್ ಅನ್ನ ಎಷ್ಟು ಮಟ್ಟಿಗೆ ಅದು ಬ್ಯೂಟಿಫುಲ್ ಆಗಿ ಮಾಡಿದಾರ ವಿಡಿಯೋನ ಅಂದ್ರೆ ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್ ದಟ್ ವಿಡಿಯೋ ಮಾಡಿರೋನ್ಗೆ. ಎಷ್ಟು ಚೆನ್ನಾಗಿ ಮಾಡಿದಾನೆ ಅಂತಂದ್ರೆ ಅದರಲ್ಲಿ ಫಸ್ಟ್ ಅದು ಡೈಜೆಷನ್ ಆಗಿ ನಮ್ ಬ್ರೈನ್ ಅನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಅಂದ್ರೆ ರಿಲ್ಯಾಕ್ಸ್ ಮಾಡ್ತಾ ಇರೋ ತರ, ಇಮ್ಯಾಜಿನೇಷನ್ ಪ್ರಪಂಚದಲ್ಲಿ ಬದುಕತರ, ರಿಯಾಲಿಟಿ ಪ್ರಪಂಚನ ಬಿಟ್ಬಿಟ್ಟು ಆಕ್ಟಿವ್ ಆಗಿ ಅಕ್ಯುರೇಸ್ ಆಗಿ ಕೆಲಸ ಮಾಡೋದನ್ನ ಬಿಟ್ಟು ಒಂಥರ ನಾವ್ ಹೇಳ್ತಿರ್ತೀವಿ ಗೊತ್ತಾ, ಸರ್ ನೀನೇನೋ ಮಾತಾಡ್ತಾನೆ ಸರ್ ಅಂತಂದಾಗ ಅದಕ್ಕೆ ಶುಗರ್ ಎಷ್ಟು ಕಾರಣ ಆಗ್ತಿರುತ್ತೆ ಲೆಕ್ಕ ಹಾಕಿ. ಯಾಕೆಂದ್ರೆ ಅವ್ನ ಮೈಂಡ್ ನ ಕಂಟ್ರೋಲ್ ಮಾಡ್ತಿರುತ್ತೆ. ನಂತರ ನಮ್ ಲಿವರ್ ಹತ್ರ ಬರುತ್ತೆ. ಲಿವರ್ ಆಲ್ರೆಡಿ ಫ್ಯಾಟಿ ಲಿವರ್ ಆಗಿರುತ್ತೆ, ಆಲ್ರೆಡಿ ಪ್ಯಾನ್ಕ್ರಿಯಾಸಿಸ್ ಈಗ ಆಗ್ತಾ ಇಲ್ಲ ಅದಕ್ಕೆ ಬ್ಯಾಲೆನ್ಸ್ ಮಾಡಕ್ಕೆ. ದೆನ್ ಅದು ಬೆಲ್ಲಿಗೆ ಹೋಗಿ ಸ್ಟೋರ್ ಆಗುತ್ತೆ. ಆಲ್ರೆಡಿ ಬೆಲ್ಲಿ ಸುಸ್ತಾಗೋಗಿದೆ, ಕೆಟ್ಟೋಗಿರುತ್ತೆ ನಮ್ ಗಟ್. ಅದೇ ಗಟ್ ಹತ್ರಕ್ಕೆ ಹೋಗಿ ಅದು ಸೇರ್ಕೊಂಡು ಡಾಮಿನೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂತ ಒಂದು ಕೆಟ್ಟದಾಗಿರೋ ಶುಗರ್ಗೆ ನಾವು ಒಂದು ಆಲ್ಟರ್ನೇಟಿವ್ ನ ಹುಡುಕ್ತಾ ಇದ್ವಿ. ಅದು ಆಲ್ಟರ್ನೇಟಿವ್ ಇಂಥ ಪವಿತ್ರವಾದ ಸಂಬಂಧದಲ್ಲಿ, ಅಂದ್ರೆ ಒಳ್ಳೊಳ್ಳೆ ಸೆಲೆಬ್ರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಳಸ್ತೀವಿ ಅಂದಾಗ ಆ ಸಿಹಿನೂ ಕೂಡ ಆ ಸೆಲೆಬ್ರೇಷನ್ಗೆ ಯೋಗ್ಯವಾಗಿರಬೇಕಲ್ಲ, ಆ ಸೆಲೆಬ್ರೇಷನ್ ಅನ್ನ ಇನ್ನೂ ಹಿಮ್ಮಡಿಗೊಳಿಸ್ಬೇಕಲ್ಲ. ಆ ದೇವ್ರಿಗೆ ನಿಜವಾಗ್ಲೂ ಎಡೆ ಮಾಡಿದ್ರೆ ಆ ಸ್ವೀಟು ನಿಜವಾದ ಅಮೃತನೇ ಆಗಿರ್ಬೇಕಲ್ಲ ಅಂತ ನಾವು ಇಷ್ಟು ದಿನ ಯೋಚನೆ ಮಾಡ್ತಾನೆ ಇದ್ವಿ. ಯಾಕೆ ಅಂದ್ರೆ ಬೆಲ್ಲದ ಮೇಲೆ ನಮಗೆ ಗುಡ್ ಒಪಿನಿಯನ್ ಇರಲಿಲ್ಲ. ಯಾಕೆಂದ್ರೆ ಬೆಲ್ಲದಲ್ಲೂ ಕೂಡ ಸಕ್ಕರೆಯಲ್ಲಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ 100 ಇದ್ರೆ ಬೆಲ್ಲದಲ್ಲಿ 85 ಇರುತ್ತೆ. 75 ಅಂಡ್ ಎಬೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದನ್ನ ಯಾವ ಫುಡ್ನು ಕೂಡ ಇವತ್ತು ಪ್ರಪಂಚದಲ್ಲಿ ಯಾರು ಒಪ್ಪಲ್ಲ. ದಟ್ ಈಸ್ ನಾಟ್ ಎ ಗುಡ್ ಅಂತ. ಸೊ ಅದೇ ಇನ್ಸುಲಿನ್ ಸ್ಪೈಕ್ ಆಗುತ್ತೆ, ಅದೇ ಕಬ್ಬಿನಿಂದ ಮಾಡಿರ್ತಕ್ಕಂಥದ್ದು, ಅದೇ ಅಲ್ಪಾವಧಿಯ ಬೆಳೆ, ಅದಕ್ಕೆ ಯಾವುದೋ ಒಂದು ಬೀಜ ಇರಲ್ಲ. ಇಟ್ ಹ್ಯಾವ್ ಎ ವೆರಿ ಹ್ಯೂಜ್ ಪ್ರಾಬ್ಲಮ್. ನಾವೀಗ ಶುಗರ್ ಕೇನ್ಗೆ ಹೋಗೋದ್ ಬೇಡ, ಶುಗರ್ ಕೇನ್ಗೂ ತೆಂಗಿಗೂ ನಾವು ಕಂಪೇರ್ ಮಾಡೋಕ್ಕೆ ಇಲ್ಲ. ಈ ತರ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವಿ ಆರ್ ಡಿಸೈಡೆಡ್ ಸ್ವೀಟ್ಗೆ ಆಲ್ಟರ್ನೇಟಿವ್ ಏನಿದೆ, ಅಂಡ್ ಅದು ಟೇಸ್ಟಿ ಆಗಿರ್ಬೇಕು, ಹೆಲ್ತಿ ಆಗಿರ್ಬೇಕು, ಮೋರ್ ಪವರ್ಫುಲ್ ಆಗಿರ್ಬೇಕು, ಜೊತೆಗೆ ತಿಂದ್ರೆ ಮಕ್ಕಳು ಅದನ್ನ ಇನ್ನೊಂದ್ಸಲ ಮಕ್ಕಳ ಆರೋಗ್ಯ ಇಂಪ್ರೂವ್ ಆಗ್ತಾ ಇರಬೇಕು. ಅವಾಗ ನಮಗೆ ಇದು ಐಡೆಂಟಿಫೈ ಆಗಿತ್ತೆ. ನೋಡಿ ಸ್ನೇಹಿತರೆ, ಇದು ಇಷ್ಟೊಂದು ದೊಡ್ಡ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಇದೆ, ರಿಸಲ್ಟ್ ಇದೆ. ಬಟ್ ಇದಕ್ಕೆ ಸರ್ಕಾರ ಎಂಥ ಪ್ರಾಬ್ಲಮ್ ಮಾಡ್ತಾರೆ ಇದಕ್ಕೆ. ಇದನ್ನ ಎಕ್ಸೈಸಿಗೆ ಸೇರಿಸ್ತಾರೆ. ಯಾಕೆಂದ್ರೆ ಇದು ತೆಂಗಿನ ನೀರಾದಿಂದ ತೆಗಿತೀವಿ. ಅಂಡ್ ಇದ್ರ ಇಷ್ಟು ಹೆಲ್ತ್ ಬೆನಿಫಿಟ್ ಇದು ಯಾರಿಗೂ ಬೇಕಾಗಿಲ್ಲ, ಎಲ್ಲರಿಗೂ ಲಾಭ ಬೇಕು. ನಮ್ ಸರ್ಕಾರಕ್ಕೆ ಇದರಿಂದ ಏನಂತ ಲಾಭ ಇಲ್ಲ, ಇದರಿಂದ ಜನಗಳಿಗೆ ಲಾಭ ಆಗುತ್ತೆ. ಹಂಗಾಗಿ ಇದನ್ನ ರೆಗ್ಯುಲೇಷನ್ ಒಳಗ್ ತರ್ತೀವಿ ಅಂತಾರೆ. ಅಲ್ಲಿ ಜನಗಳಿಗೆ ಬರಬಾರ್ದು ರೋಗ ಬರ್ತೈತೆ, ಬಟ್ ಸರ್ಕಾರಕ್ಕೆ ಪ್ರಾಫಿಟ್ ಇದೆ, ಅದಕ್ಕೆ ಅವ್ರು ಬೇಕಾದಂಗ್ ಲಾ ಮಾಡ್ಕೊಂತಾರೆ. ಬುದ್ಧಿವಂತರಾದವ್ರು ನೀವ್ ಅರ್ಥ ಮಾಡ್ಕೋಬೇಕು, ನಾವು ಬಲಿಪಶು ಆಗ್ಬಾರ್ದು. ನಮ್ಮ ಬಾಡಿ ಎಕ್ಸ್ಪೆರಿಮೆಂಟ್ ಏರಿಯಾ ಅಲ್ಲ, ನೀವ್ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ ಬನ್ನಿ, ಈ ಒಂದು ನೀರ ಅಂದ್ರೆ ಈ ಒಂದು ಬೆಲ್ಲ ಕೇರಸವಿ ಹೇಗ್ ತಯಾರಿಸ್ತೀವಿ ಸರ್, ಅಥವಾ ಇದನ್ನ ಹೇಗೆ ತಯಾರಿಸಲಾಗುತ್ತೆ ಅಂತಂದ್ರೆ, ಸ್ನೇಹಿತರೆ ಮೊದಲು ಇದಕ್ಕೆ ತೆಂಗಿನ ಹೊಂಬಾಳೆನ ನಾವು ಕಲೆಕ್ಟ್ ಮಾಡ್ಕೋತೀವಿ. ಅಂದ್ರೆ ಈ ತೆಂಗು ಹೂವಾಗ್ತಕ್ಕಂತ, ಹರಳಾಗ್ತಕ್ಕಂತ, ಎಳ್ನೀರಾಗ್ತಕ್ಕಂತ, ಕಾಯಾಗ್ತಕ್ಕಂತ ಈ ಕಂಪ್ಲೀಟ್ ಪ್ರೋಸೆಸ್ಗೆ ಯಾವ ಜೀವರಸ ಹೋಗುತ್ತೋ ಆ ಜೀವರಸನ ನಾವು ನೀರ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಅಂದರೆ ಒಂದು ಗೊನೆ,
ನಿಮ್ಮ ಕಣ್ಣಿಗೆ ಏನೊಂದು ಗೊನೆ ಕಾಣುತ್ತೆ, ಆ ಗೊನೆನ ಪೋಷಿಸ್ಬೇಕಲ್ಲ, ಆ ಗೊನೆನ ಬೆಳೆಸ್ಬೇಕಲ್ಲ, ಆ ಗೊನೆಗೆ ಒಂದು ಜೀವ ಕೊಡ್ಬೇಕಲ್ಲ, ಅದು ಈ ಹೊಂಬಾಳೆಯಿಂದ ಹೋಗ್ತಾ ಇರುತ್ತೆ. ಆ ಹೊಂಬಾಳೆನ ನಾವು ಅರ್ಲಿ ಸ್ಟೇಜ್ ಅಲ್ಲಿ ಕಟ್ ಮಾಡ್ತೀವಿ. ಕಟ್ ಮಾಡಿ ಅದರಿಂದ ತೆಗಿತಕ್ಕಂತ ಆ ಲಿಕ್ವಿಡ್ ನ ನೀರ ಅಂತ ನಾವು ಕರಿತೀವಿ. ಆ ನೀರ ಏನಿದೆ ಅದು ಸರಿಯಾಗಿ ನಾವು ಕಲೆಕ್ಟ್ ಮಾಡಲಿಲ್ಲ, ಅಥವಾ ಸನ್ಲೈಟ್ ಏನಾದ್ರು ಜಾಸ್ತಿ ಆಯಿತು, ಅಥವಾ ಅದೇನಾದ್ರೂ ಐಸ್ ಏನಾದ್ರೂ ಸರಿಯಾಗಿ ಅದರಲ್ಲಿ ಕರಗೋಗಿದೆ ಅಂದ್ರೆ ಅದು ಫರ್ಮೆಂಟೆಡ್ ಆಗುತ್ತೆ, ಅಂದ್ರೆ ಅದು ಹೆಂಡವಾಗಿ ಪರಿವರ್ತನೆ ಹೊಂದುತ್ತೆ. ಅದಕ್ಕೆ ಆ ನೀರ ತೆಗಿಬೇಕಾದ್ರೆ ಇತ್ತೀಚಿನ ಜನರೇಷನ್ ಅಲ್ಲಿ ಅದನ್ನ ತುಂಬಾ ಅಡ್ವಾನ್ಸ್ ಮಾಡಿದ್ರು. CPCRI ನಾವು ಲಾಸ್ಟ್ ಟೈಮ್ ಹೋದಾಗ ನಾನು ಅಲ್ಲೊಂದು ಫೋಟೋ ಶೇರ್ ಮಾಡಿದ್ದೆ, ಈ ತರ ಎಕ್ಸ್ಚೇಂಜ್ ಮಾಡ್ಕೊಂತ ಇದ್ದೀವಿ ಟೆಕ್ನಾಲಜೀಸ್ ಅಂತ. ನೀವು ಕೆಲವರು ಜನ ಅದನ್ನ ನೋಡಿದ್ರಿ, ಒಂದು ಫೈಲ್ ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದು ಕಾಸರಗೋಡಲ್ಲಿ. ಅವರು ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನೀರ ತೆಗಿಯಕ್ಕೆ ಆ ಗೊನೆಗಳು ಹೆಂಗ್ ಸೆಲೆಕ್ಟ್ ಮಾಡಬೇಕು, ಕತ್ತಿ ಆ ತರ ಇರಬೇಕು, ಮತ್ತೆ ಅದನ್ನ ಕಲೆಕ್ಟ್ ಮಾಡೋ ನೀರ ಕ್ಯಾನ್ ಏನಿದೆ ಅದಕ್ಕೆ ಐಸನ್ನ ಹಾಕಿ ಅದರೊಳಗೆ ನೀರ ಡ್ರಾಪ್ ಇಡುತ್ತೆ. ಮಾರನೇ ದಿನ ಆದ್ರೂ ಐಸ್ ಹಂಗೆ ಇರುತ್ತೆ. ಬೆಳಿಗ್ಗೆ ಎದ್ದುಬಿಟ್ಟು ಅಂದ್ರೆ ಇಡೀ ಒಂದು ದಿನ ಅವರ್ಸ್ ಬಿಟ್ಟ ನಂತರ ಅಲ್ಲಿ 2 ರಿಂದ 3 ಲೀಟರ್ 4 ಲೀಟರ್ ನೀರ ಕಲೆಕ್ಟ್ ಆಗಿರುತ್ತೆ. ಆ ನೀರನ್ನ ಒಂದ್ ಕಡೆಗೆ ತಗೋಬರ್ತಾರೆ, ತಂದ್ಬಿಟ್ಟು ಅದನ್ನ ಸ್ಲೋಲಿ ಹೀಟ್ ಮಾಡ್ತಾರೆ. ಸ್ಲೋಲಿ ಹೀಟ್ ಮಾಡಿದಾಗ ನೀವಿಲ್ಲಿ ಕರೆಕ್ಟಾಗಿ ಕೇಳ್ಕೋಬೇಕು ಸ್ನೇಹಿತರೆ, ಇದು ಎಷ್ಟು ಪ್ಯೂರೆಸ್ಟ್ ಫಾರ್ಮ್ ಆಗಲ್ಲಿ ಹೋಗಿರುತ್ತೆ. ಈಗ ಸ್ವಲ್ಪ ತಮ್ಮ ಕಿವಿನ ಈ ಕಡೆ ಕೊಡ್ಬೇಕು ಸರ್. ಮಾಮೂಲಿ ಕಬ್ಬಿನ ಬೆಲ್ಲಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ನೀವು ಕಬ್ಬಿನ ಬೆಲ್ಲದಲ್ಲಿ ಮಡ್ಡಿ ಅಂತ ಬರುತ್ತೆ, ಯಾರಾದ್ರೂ ಅದನ್ನ ನೋಡಿದ್ರೆ ಗೊತ್ತಿರುತ್ತೆ, ನೊರೆ 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 ತರ ಬರ್ತಿರುತ್ತೆ. ಅದನ್ನ ತೆಗಿಯಕ್ಕೆ ಸುಣ್ಣ, ಬೆಂಡೆಕಾಯಿ ಕಡ್ಡಿ ಅಥವಾ ಇನ್ನೂ ಏನೇನೋ ಪ್ರೋಸೆಸ್. ಅದೇ ಬಿಳೆ ಬೆಲ್ಲ ಮಾಡ್ಲಿಕ್ಕೆ ಅದಕ್ಕೆ ಏನೇನೋ ಹಾಕ್ತಾರೆ, ಅದೇನೋ ಆಸಿಡ್ ಹಾಕ್ತಾರೆ, ಯೂರಿಯಾ ಹಾಕ್ತಾರೆ, ಏನೇನೋ ಕಥೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ನಾನು ಕಣ್ಣಾರೆ ನೋಡಿಲ್ಲ. ಬಟ್ ತುಂಬಾ ಕೆಮಿಕಲ್ಗಳನ್ನ ಹಾಕಿ ಬಿಳೆ ಬೆಲ್ಲನ ತಯಾರಿಸ್ತಾರೆ. ಆದ್ರೆ ಕಪ್ಪು ಬೆಲ್ಲ, ಬ್ರೌನ್ ಬೆಲ್ಲ ತಯಾರಿಸಕ್ಕೂ ಕೂಡ ಅದು ಸುಮ್ಮನೆ ಬರಲ್ಲ, ಅದಕ್ಕೆ ಏನೇನೋ ಆಡ್ ಮಾಡ್ತಾರೆ, ಸುಣ್ಣ ಆಡ್ ಮಾಡ್ತಾರೆ. ಅದು ಕಸ ಬರ್ತಾನೆ ಇರುತ್ತೆ, ಇವರು ಕಾಯಿಸ್ತಾನೆ ಇರ್ತಾರೆ, ಕಸನ ಎತ್ತೆತ್ತೆತ್ತೆತ್ತೆತ್ತೆ ಸೈಡಿಗೆ ಹಾಕ್ತಾರೆ. ಹಾಲನ್ನ ಫಿಲ್ಟರ್ ಮಾಡಿದ್ರು ಬರ್ತಾ ಇರುತ್ತೆ. ಆವಾಗ ಅದಕ್ಕೆ ಇನ್ನೊಂದನ್ನ ಆಡ್ ಮಾಡನೆ ಅಲ್ಲೊಂದು ಬೆಲ್ಲ ರೆಡಿ ಆಗುತ್ತೆ. ಆ ಪಾಕ ಬಂದ್ಮೇಲೆ ಅವ್ರು ಅದನ್ನ ಬೆಲ್ಲಕ್ಕೆ ಶೇಪಿಗೆ ಕೊಡ್ತಾರೆ, ಇನ್ನೊಂದು ಮಾಡ್ತಾರೆ. ಆದ್ರೆ ಈ ನೀರಾದ ಬೆಲ್ಲಕ್ಕೆ ಏನನ್ನು ಹಾಕೋ ಅವಶ್ಯಕತೆ ಇಲ್ಲ. ಯಾವುದು ಮಡ್ಡಿಯನ್ನ ಅಂದ್ರೆ ಪ್ಯೂರೆಸ್ಟ್ ಫಾರ್ಮ್, ಇದ್ರಲ್ಲಿ ಯಾಕೆ ಗಲೀಜು ಇರಲ್ಲ, ಸುಮ್ಮನ್ ಕಾಯಿಸ್ಬೇಕಷ್ಟೇ. ಇದನ್ನ ನೀವು ಎಕ್ಸ್ಪೆರಿಮೆಂಟ್ ಹೆಂಗ್ ಮಾಡಬಹುದು ನಿಮ್ಮ ಮನೆಗಳಲ್ಲಿ ಅಂತಂದ್ರೆ, ಹಾಲು ಒಂದು ಸೆನ್ಸಿಟಿವ್ ಆಗಿರತಕ್ಕಂತಹ ಒಂದು ಪದಾರ್ಥ. ಲೈಕ್ ಹಾಲಿಗೆ ಸ್ವಲ್ಪ ಉಳಿ ಹೊಡೆದೋಗುತ್ತೆ, ಸ್ವಲ್ಪ ಏನೇ ಕೆಮಿಕಲ್ ಇದ್ರೂ ಹೊಡೆದೋಗುತ್ತೆ ಹಾಲು. ಆ ಹಾಲಿಗೆ ಆ ಬೆಲ್ಲ ಹಾಕಿದ್ರೆ ಹೊಡೆದೋಗುತ್ತೆ, ಹಾಲು ನೀವು ಕಾಯಿಸ್ತಿದ್ದಂಗೆ ಹೊಡೆದೋಗುತ್ತೆ. ಅವಾಗ ಏನ್ ಮಾಡ್ತಾರೆ ಹೇಳ್ರಿ, ಅದಕ್ಕೆ ಬೆಲ್ಲದ ಕಾಫಿ, ಬೆಲ್ಲದ ಟೀ ಮಾಡಕ್ ಒಂದು ಟೆಕ್ನಿಕ್ ಕಂಡು ಹಿಡ್ಕೊಬಿಟ್ಟಿದ್ದಾರೆ. ಏನು, ಹಾಲ್ ಜೊತೆ ಯಾಕೆ ಕುದಿಸಲ್ಲ, ಲಾಸ್ಟಿಗೆ ಹಾಕ್ಬಿಟ್ಟು ಎತ್ತು ಕೊಟ್ಬಿಡ್ತಾರೆ. ಅಂದ್ರೆ ಅದು ಒಡಿದಂಗೆ ಲಾಸ್ಟಿಗೆ ಹಾಕಿ ಎತ್ತು ಕೊಡ್ತಾರೆ. ಆದ್ರೆ ಈ ಕೊಕೊನಟ್ ಶುಗರ್ ಏನಿದೆ, ನೀವು ಇದನ್ನ ಹಾಲಿಗೆ ಹಾಕಿ ಎಷ್ಟೊತ್ತು ಕಾಯಿಸಿದ್ರು ಹಾಲು ಹೊಡಿಯಲ್ಲ. ಯಾಕೆ? ಇದರಲ್ಲಿ ಏನೂ ಇಲ್ಲ, ಇದರಲ್ಲಿ ಯಾಕೆ ಕೆಮಿಕಲ್ಸ್ ಆಗ್ಲಿ ಯಾವ್ದಾಗ್ಲಿ ಪ್ರೋಸೆಸ್ ಅಲ್ಲಿ ಇರಲ್ಲ. ಇದೇ ನೀವು ಮಾಡ್ಬೇಕಾಗಿರೋ ಟೆಸ್ಟಿಂಗ್. ಅಂದ್ರೆ ಅಷ್ಟು ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ, ಅಂದ್ರೆ ಭೂಮಿ ಮೇಲಿರುವ ನ್ಯಾಚುರಲ್ ಆಗಿ ಕಡಿಮೆ ಪ್ರೋಸೆಸ್ ಅಲ್ಲಿ ಉತ್ಪತ್ತಿಯಾಗುವ ಯಾವುದಾದ್ರೂ ಒಂದು ಸಿಹಿ ಪದಾರ್ಥ ಅಂತಿದ್ರೆ ಅದು ಕೇರಸವಿ ಸ್ನೇಹಿತರೆ. ಅಂತ ಅದ್ಭುತವಾಗಿರ್ತಕ್ಕಂಥ ಸ್ವೀಟ್ ಇದಾಗಿರುತ್ತೆ. ಇನ್ನು ನ್ಯಾಚುರಲ್ ಆಗಿ ಇದು ಡ್ರೈನ್ ಆಗುತ್ತೆ, ಇದನ್ನ ಯಾವುದೇ ರೀತಿ ಒಣಗಿಸೋದು ಆ ತರ ಅವಶ್ಯಕತೆ ಇರಲ್ಲ. ದೆನ್ ಅಲ್ಲಿಂದ ಇದು ನಮ್ಗೆ ಸಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು ಇಷ್ಟು ಬ್ಯೂಟಿಫುಲ್ ಯಾಕೆ, ಇಷ್ಟು ಅದ್ಭುತ ಯಾಕೆ, ಇಷ್ಟು ವಿಚಾರವಂತ ಏನಕ್ಕೆ ಅಂತ ಅಂದ್ರೆ, ನೋಡಿ ಇಲ್ಲೊಂದು ಗ್ಲೈಸಿಮಿಕ್ ಮೀಟರ್ ಅಂತಿದೆ. ಇತ್ತೀಚಿನ ದಿನದಲ್ಲಿ ಈ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ಒಂದು ಹೈ ಪಾಪ್ಯುಲರ್ ಸಬ್ಜೆಕ್ಟ್. ದೇಹದಲ್ಲಿ ತಿಂದಾಗ ಯಾವ ಪ್ರಮಾಣದ ಗ್ಲೂಕೋಸ್ ಉತ್ಪತ್ತಿ ಮಾಡುತ್ತೆ. ಪ್ರಾಡಕ್ಟ್ ಸಣ್ಣದೇ ಇರಬಹುದು, ದೊಡ್ಡದೇ ಇರಬಹುದು,
ತರಕಾರಿನೇ ಇರಬಹುದು, ನಾರಿನಂಶದ ಫೈಬರೇ ಇರಬಹುದು, ಅಥವಾ ಧಾನ್ಯಗಳೇ ಇರಬಹುದು, ಅಥವಾ ಪ್ರೋಟೀನ್ನೇ ಇರಬಹುದು, ಸುಡುಗಾಡು ಶುಂಠಿ ಬೇರೆ ಯಾವ್ದಾರ ಆಗಿರ್ಬೋದು. ನಾನು ಯಾವ ಪ್ರಮಾಣದ ಆಹಾರವನ್ನು ತಿಂದಾಗ ಅದು ಎಷ್ಟು ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಗ್ಲೂಕೋಸ್ ಅನ್ನ ಬಿಡುಗಡೆ ಮಾಡುತ್ತೆ. ಯಾಕೆಂದ್ರೆ ಹೆಚ್ಚು ಗ್ಲೂಕೋಸ್ ಬಿಡುಗಡೆ ಆದ್ರೆ ದೇಹಕ್ಕದು ಒಳ್ಳೇದಲ್ಲ. ದೇಹ ತುಂಬಾ ಸೋಲುತ್ತೆ, ತುಂಬಾ ಜಲ್ದಿ ವಯಸ್ಸಾಗುತ್ತೆ, ಸ್ಕಿನ್ ಜಲ್ದಿ ಡಲ್ ಆಗುತ್ತೆ, ಹಾರ್ಟ್ ಜಲ್ದಿ ಡ್ಯಾಮೇಜ್ ಆಗುತ್ತೆ. ಇದು ಇವತ್ತು ಪ್ರಪಂಚದಲ್ಲಿ ಗೊತ್ತಾಗಿರೋದು. ನನ್ನ ಈ ರೀಸೆಂಟ್ ಸಂಶೋಧನೆಗಳಲ್ಲಿ ಚಿನ್ನದಂತ ಸಂಶೋಧನೆ ಅಂದ್ರೆ ಈ ಗ್ಲೈಸಿಮಿಕ್ ಇಂಡೆಕ್ಸ್. ಈ ಗ್ಲೈಸಿಮಿಕ್ ಇಂಡೆಕ್ಸ್ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಐಡಿಯಾ ಕೊಡ್ತೀನಿ. ಎಕ್ಸಾಂಪಲ್, ತರಕಾರಿಗಳಿಗೆ ನೀವು ಬಂದ್ರೆ ಆಲೂಗೆಡ್ಡೆ 100ರಿಂದ 110 ಇರುತ್ತೆ ಗ್ಲೈಸಿಮಿಕ್ ಇಂಡೆಕ್ಸ್. ಮೋಸ್ಟ್ ಡೇಂಜರಸ್ ವೆಜಿಟೇಬಲ್ ಆಲೂಗೆಡ್ಡೆ. ಅದನ್ನ ಫ್ರೈಸ್ ಮಾಡಿ ತಿನ್ನೋದ್ ಕೇಳ್ತೀರಾ, ಇನ್ನೊಂದ್ ಮಾಡಿ ತಿನ್ನೋದ್ ಕೇಳ್ತೀರಾ. ಅದು ನ್ಯಾಚುರಲಿನೇ ಅಷ್ಟಿರುತ್ತೆ ಅದ್ರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್. ಇನ್ನೇನೇನ್ ಎಲ್ಲೆಲ್ಲಿಗೆ ಹೋಗುತ್ತೆ ಸರ್. ಹಂಗಾರೆ ತರಕಾರಿಗಳಲ್ಲಿ ಹೀರೆಕಾಯಿ, ಹಾಗಲಕಾಯಿ ಝೀರೋ ಗ್ಲೈಸೆಮಿಕ್ ಇಂಡೆಕ್ಸ್. ಹಾಗಲಕಾಯಿ ತಿಂದ್ರೆ ಇನ್ಸುಲಿನೇ ಸ್ಪೈಕ್ ಆಗಲ್ಲ, ಅಂತ ಬ್ಯೂಟಿಫುಲ್. ಬೀನ್ಸ್ ಅಲ್ಲಿ ಕಮ್ಮಿ ಇರುತ್ತೆ. ಈ ತರ ಅದೇ ತರ ಫ್ರೂಟ್ ಅಲ್ಲಿ ಬಂದ್ರು ಕೂಡ ಈ ಸಪೋಟ ಇವೆಲ್ಲ ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ತವೆ. ಅದರಲ್ಲೂ ವಾಟರ್ ಮಿಲನ್, ಕಲ್ಲಂಗಡಿ ಹಣ್ಣು ಅಂತೀವಲ್ಲ, ಅದು ವಿಪರೀತ. ಯಾವುದು 70 ಮೇಲಿರುತ್ತೋ ಅದು ಹೈ, 56ರಿಂದ 69 ಇರುತ್ತೋ ಮೀಡಿಯಂ, 55 ಒಳಗೆ ಯಾವ್ದಿರುತ್ತೋ ಅದು ಲೋ ಗ್ಲೈಸಿಮಿಕ್. ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಯಾಕೆಂದ್ರೆ 55% ಗ್ಲೈಸಿಮಿಕ್ ಇಂಡೆಕ್ಸ್ ಇದ್ದಾಗ ಅದು ದೇಹಕ್ಕೆ ಎಡವಟ್ಟಾಗಲ್ಲ, ಬದಲಾಗಿ ದೇಹ ಈಸಿಯಾಗಿ ಡೈಜೆಷನ್ ಮಾಡುತ್ತೆ. ನೀನು ಅಪ್ಪಿ ತಪ್ಪಿ ಒಂಚೂರು ಜಾಸ್ತಿ ತಿಂದೆ, ನೀನೇನಾದ್ರೂ ಕೈ ತಪ್ಪಿ ಜಾಸ್ತಿ ತಿಂದೆ, ಅವಾಗ್ಲೂ ಕೂಡ ನಿನ್ ದೇಹಕ್ಕೆ ತೊಂದರೆ ಆಗಲ್ಲ, ನಿನ್ನ ದೇಹ ಬಹಳ ಚೆನ್ನಾಗಿರುತ್ತೆ. ಈ ತರ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಯಾವ್ದ್ಯಾವ್ದ್ರಲ್ಲಿದೆ ಅಂತ ನಾವು ಸ್ವಲ್ಪ ನೋಡ್ಕೊಂಡಾಗ, ಇಲ್ಲಿ ನೋಡ್ರಿ, ಸಕ್ಕರೆಲಿ 100%, 100ಕ್ಕೆ 100 ಸೆಂಚುರಿ ಅದು. ವೀಟ್ ಬ್ರೆಡ್ ಯಾವುದು ಬೇಕ್ರಿಲಿ 75 ಡೇಂಜರ್. ಅದೇ ತರ ವೈಟ್ ಶುಗರ್, ಈ ಯಾವುದು ಈ ವೀಟ್ ಅನ್ನೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅಂಡ್ ಜಾಗ್ರಿ 80+. ಅಂದ್ರೆ ಬೆಲ್ಲದಲ್ಲೂ ಕೂಡ 85% ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ. ಅಂದ್ರೆ ಹೈಯೇ ಬರುತ್ತದು. ಒಳ್ಳೇದಲ್ಲ. ಆದ್ರೆ ನಾವಿವತ್ತು ಈ ಕೊಕೊನಟ್ ಶುಗರ್ ಬಗ್ಗೆ ಮಾತಾಡ್ತಿದ್ದೀವಿ, ಅದು 35% ಇರುತ್ತೆ ಸ್ನೇಹಿತರೆ ಗ್ಲೈಸಿಮಿಕ್ ಇಂಡೆಕ್ಸ್. ಅಂದ್ರೆ ರಾಗಿಗಿಂತ ಕಮ್ಮಿ. ರಾಗಿ, ಜೋಳ ಇವೆಲ್ಲ 56ರಿಂದ 60 ಬರ್ತವೆ, ಅಂದ್ರೆ ಮೀಡಿಯಂ ಗ್ಲೈಸಿಮಿಕ್ ಇಂಡೆಕ್ಸ್ ಅಲ್ಲಿ ಬರ್ತವೆ. ಇದು ಮಿಲೆಟ್ಗಳಿಗಿಂತ ಕಡಿಮೆ. ಆರ್ಕ, ನವಣೆ, ಬರ್ಗು, ಸಾಮೆ, ಕೊರ್ಲೆ 40ರಿಂದ 45, 50 ತನಕ ಇರುತ್ತೆ ಗ್ಲೈಸಿಮಿಕ್ ಇಂಡೆಕ್ಸ್. ಅದಕ್ಕಿಂತ ಕಡಿಮೆ ಒಂದು ಸಿಹಿಯಾದ ಪದಾರ್ಥ ಅಂತಂದಾಗ ಇದರ ಆಹಾರದ ರಚನೆ, ಇದು ಪ್ರೋಸೆಸ್ ಆಗೋ ರೀತಿ, ಭೂಮಿಯಿಂದ ಇದರ ಕಲ್ಟಿವೇಶನ್ ನಡೆಯುವ ವಿಧಾನ, ಇದರ ದೀರ್ಘ ಪ್ರಯಾಣದಲ್ಲಿ, ಅಂದ್ರೆ ಒಂದು ತೆಂಗಿನ ಮರ ಅದು ಪ್ರೋಸೆಸ್ ಮಾಡೋ ವಿಧಾನಕ್ಕೂ ಒಂದು ಕಬ್ಬು ತನ್ನ ಸಿಹಿಯನ್ನ ಪ್ರೋಸೆಸ್ ಮಾಡೋ ವಿಚಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಕಬ್ಬಿನ ಪ್ರೋಸೆಸ್ ಏನಿದೆ, ಶೀಘ್ರವಾಗಿ ಕ್ರಿಯೇಟ್ ಆಗ್ತಕ್ಕಂತಹ, ಶೀಘ್ರವಾಗಿ ಪ್ರೋಸೆಸ್ ಆಗ್ತಕ್ಕಂತಹ ಕ್ರಿಯೆ ಆಗಿರೋದ್ರಿಂದ ದೇಹದಲ್ಲಿ ಸಡನ್ ಆಗಿ ಗ್ಲೂಕೋಸ್ನ ಬಿಡುಗಡೆ ಮಾಡುತ್ತೆ ಕಬ್ಬು. ಆದ್ರೆ ತೆಂಗೇನಿದೆ, ತೆಂಗಿನ ಮರ ಆಗಕ್ಕೆ 5 ವರ್ಷ ಬೇಕು. ತೆಂಗಿನ ಮರ ಆದ್ಮೇಲೂ ಕೂಡ ನಾವು ಅದು ಮೊದಲನೇ ಒಂಬಾಳೆ ಬರುತ್ತಲ್ಲ, ಅದಕ್ಕೆ ಯಾರು ನೀರ ಇಳಿಸಕ್ ಕಟ್ಟಲ್ಲ, ನೀರ ಇಳಿಸ್ಬೇಕು. ಅಂದ್ರೆ ಕೋಕೋನಟ್ ಶುಗರ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದಾಗ ಮಿನಿಮಮ್ 15 ವರ್ಷದ ಮೇಲ್ಪಟ್ಟು ತೆಂಗಿನ ಮರಗಳನ್ನ ಆರಿಸ್ಕೋತೀವಿ. ಸ್ವಲ್ಪ ಕಿವಿನ ಈ ಕಡೆ ಕೊಟ್ಟು ಆಲಿಸ್ಬೇಕು, ಯಾಕೆಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಯಾಕೆ ಇದರಲ್ಲಿ 35% ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಅಂತಂದಾಗ ನೀವು ಅವರಿಗೆ ಬಿಡಿಸಿ ಹೇಳ್ಬೇಕು, ಇದರಲ್ಲಿ ನೀರ ತೆಗಿಬೇಕು ಅಂದ್ರೆ, ನಾವು ನೀರ ಇಳಿಸ್ಬೇಕು ಅಂದ್ರೆ ಒಂದು ತೆಂಗಿನ ಮರನ ನಟ್ಟು 15 ವರ್ಷ ಕಾಯ್ಬೇಕು. 15 ವರ್ಷದ ಮೇಲ್ಪಟ್ಟು ತೆಂಗಿನ ಮರದಿಂದ ಮಾತ್ರ
ನೀರ ಬರುತ್ತೆ. ಅದೇ 30, 35, 45 ವರ್ಷದ ತೆಂಗಿನ ಮರದಲ್ಲಿ ಸಖತ್ ಅಂದ್ರೆ ನೀರ ಇಳುವರಿ ಬೇಕು ನಮ್ಗೆ. ಹೊಂಬಾಳೆ ಏನೋ ಇದೆ 7 ವರ್ಷ 8 ವರ್ಷದಲ್ಲಿ ಕೂಯಿದ್ರೆ 200 ml ಕೂಡ ಬರಲ್ಲ, 300 ml, ಬರೀ ಅದಕ್ಕೆ ಕತ್ತಿಳಿದಿದ್ ಕೂಲಿ ಕೊಡಕ್ಕಾಗಲ್ಲ. ಆ ಸಂದರ್ಭದಲ್ಲಿ 15 ವರ್ಷದ ಮೇಲ್ಪಟ್ಟು ಒಂದು 600 700 ml ಬಂದ್ರೆ, ಅದೇ 30, 40, 50 ವರ್ಷದ ಮೇಲ್ಪಟ್ಟು ತೆಂಗಿನ ಮರಗಳಲ್ಲಿ 1.5-2 ಲೀಟರ್ ನೀರ ಬರುತ್ತೆ. ಅಂದ್ರೆ ಒಂದು ತೆಂಗಿನ ಮರ ಎಷ್ಟು ದೀರ್ಘಕಾಲೀನ ವಯಸ್ಸು ತಗೋತಾ ಇದೆ, ದೀರ್ಘಕಾಲವಾಗಿ ತನ್ನ ಬೇರನ್ನ ಬಿಡ್ತಾ ಇದೆ, ಭೂಮಿಯಿಂದ ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳನ್ನ ತಿಕ್ಕೊಂಡು ತನ್ನ ದೇಹದಲ್ಲಿ ಉತ್ಪತ್ತಿ ಮಾಡುವ ಆಹಾರದ ಕ್ರಿಯೆ ತುಂಬಾ ಸ್ಲೋ, ಅಂದ್ರೆ ಆಮೆಯಂತ ಸ್ಲೋ. ಈ ಸ್ಲೋ ಪ್ರೊಸೆಸ್ ಅಲ್ಲಿ ರೆಡಿ ಆಗ್ತಾ ಇರ್ತಕ್ಕಂತಹ ಈ ಸಕ್ಕರೆ ಏನಿದೆ, ಇದು ನಿಮ್ಮ ದೇಹದಲ್ಲಿ ಗ್ಲೂಕೋಸ್ನ ಬಿಡುಗಡೆ ಮಾಡಕ್ಕೆ ತಗೊಂತಕ್ಕಂಥ ಸಮಯನೂ ಕೂಡ ಕಮ್ಮಿ ಇರೋದ್ರಿಂದ ಯಾವುದೇ ಶುಗರ್ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಇದು ಯಾವುದೇ ಎಫೆಕ್ಟ್ ಅನ್ನ ಮಾಡಲ್ಲ. ಬದಲಾಗಿ ಮಕ್ಕಳಿಗೆ, ದೊಡ್ಡವ್ರಿಗೆ, ಡಯಟ್ ಮಾಡೋರ್ಗೆ, ವೆಯ್ಟ್ ಲಾಸ್ ಮಾಡೋರ್ಗೆ ಎಲ್ಲರಿಗೂ ಕೂಡ ಇದು ಒಂದು ಬಹಳ ಉಪಯುಕ್ತವಾಗಿರೋ ಪ್ರಾಡಕ್ಟ್ ಆಗಿ ಪರಿವರ್ತನೆ ಹೊಂದುತ್ತೆ. ಇದಿಷ್ಟನ್ನೇ ಪರಿಗಣಿಸೋಣ, ಹಂಗಷ್ಟೇ ಪರಿಗಣಿಸಬಾರ್ದು. ಇದರಲ್ಲಿರೋ ಕೆಲವು ಪೋಷಕಾಂಶಗಳ ಬಗ್ಗೆ ನಾವು ನೋಡೋದಾದ್ರೆ, ನೋಡಿ, ಸಕ್ಕರೆನಲ್ಲಿ ಕ್ಯಾಲ್ಸಿಯಂ ಬಂದ್ಬಿಟ್ಟು 1 mg ಇರುತ್ತೆ. 100 ಗ್ರಾಮ್ ಸಕ್ಕರೆನ ನಾವು 1 ಗ್ರಾಮ್ ಇರುತ್ತೆ, 1 mg ಇರುತ್ತೆ. ಮೆಗ್ನೀಷಿಯಂ ಯಾವುದು ಇವು ಅತ್ಯಂತ ಹೆಚ್ಚು ಮನುಷ್ಯನ ದೇಹಕ್ಕೆ ಬೇಕಾಗಿರೋ ಮಿನರಲ್ಸ್ ಇಲ್ಲವೇ ಇಲ್ಲ. ಅದೇ 160 mg, ಯಾಕೆಂದ್ರೆ ಅವರು ಸುಣ್ಣನ ಆಡ್ ಮಾಡ್ತಾರೆ. ಮೆಗ್ನೀಷಿಯಂ 10-50 mg ಇರುತ್ತೆ, ಪೊಟ್ಯಾಷಿಯಂ 20-100 mg ವೇರಿ ಆಗತ್ತೆ, ಅಷ್ಟು ಇರುತ್ತೆ ಇದು. ಅದೇ ನೀವು ಕೋಕೋನಟ್ ಶುಗರಿಗೆ ಬಂದ್ರೆ ಪೊಟ್ಯಾಷಿಯಮ್ಮು 200-1000 ಮಿಲಿಗ್ರಾಮ್, ಅಂದ್ರೆ ನಿಮ್ಮ ಶಕ್ತಿ ಎಷ್ಟರ ಮಟ್ಟಿಗೆ ಮೆಟಬಾಲಿಸಮ್ ಆಗೋದು ಪರಿವರ್ತನೆ ಆಗತ್ತೆ ಪೊಟ್ಯಾಷಿಯಂ ಅಲ್ಲಿ ಅಂದ್ರೆ. ಅಂಡ್ ಮೆಗ್ನೀಷಿಯಂ 20-90 mg ಇರುತ್ತೆ. ಜಿಂಕ್ 0.2-0.5 mg ಇರುತ್ತೆ. ಐರನ್ 2-5 mg ಇರುತ್ತೆ. ಅಂದ್ರೆ ನೀವು ಇದನ್ನ ಕಂಪೇರ್ ಮಾಡಿಬಿಟ್ರೆ ಇಲ್ಲಿ ಸಿಗಂತಹ ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಜಿಂಕ್, ಐರನ್ ತಿನ್ನಕ್ಕೆ ಈ ಚಟಕಟ್ಕೊಂಡು ಹೋಗಕ್ಕಾಗತ್ತೆ ಎಲ್ಲ ಹೇಳ್ತಾ ಇರೋದು. ಇಲ್ಲಿ ಇದನ್ನ ನಾವು ಕಂಪೇರ್ ಮಾಡಿದಾಗ ನಾವು ಇದಕ್ಕೆ ಕೊಡ್ತಕ್ಕಂಥ ದುಡ್ಡು ತುಂಬಾ ಕಮ್ಮಿ, ತುಂಬಾ ಸರಳ, ತುಂಬಾ ಕಮ್ಮಿ. ಇದು ಕಂಪ್ಯಾರಿಸನ್ ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳಿಗೆ ನಾವು ಲೆಕ್ಕ ಹಾಕಿದ್ರೆ. ಸರ್, ಇದರಲ್ಲಿ ಏನೇನ್ ಬೆನಿಫಿಟ್? ಲೋ ಗ್ಲೈಸೆಮಿಕ್ ಇಂಡೆಕ್ಸ್, ಡಯಾಬಿಟಿಸ್ನರ್ಗಂತೂ ರಾಂಬಾಣ, ಅವ್ರಿಗೆ ಸಮಸ್ಯೆನೇ ಆಗಲ್ಲ. ನಿರ್ಭೀತವಾಗಿ ಅವ್ರು ಇಷ್ಟಪಡ್ತಕ್ಕಂತಹ ಗೋಧಿ ಪಾಯಸ, ಅಕ್ಕಿ ಪಾಯಸ, ಶಾವ್ಗೆ ಪಾಯಸ, ಅವ್ರಿಗೆ ಏನ್ ಇಷ್ಟ ಅದನ್ನ ಮಾಡ್ಕೊಂಡ್ ತಿನ್ಬೋದು. ಕೇಸರಿ ಬಾತ್ ಮಾಡ್ಕೊಂಡ್ ತಿನ್ಬೋದು, ಮೈಸೂರ್ ಪಾಕ್ ಮಾಡ್ಕೊಂಡ್ ತಿನ್ಬೋದು. ಈ ಭೂಮಿ ಮೇಲೆ ಒನ್ ಆಫ್ ದ ಬೆಸ್ಟ್ ಸ್ವೀಟ್ ಅಂತ ಯಾವ್ದಾರ ಇದ್ರೆ, ಸ್ವೀಟ್ಗಳಲ್ಲೇ ಬೆಸ್ಟ್ ಸ್ವೀಟ್ ಅಂತಿದ್ರೆ ಅದು ಮೈಸೂರ್ ಪಾಕ್. ಯಾಕೆಂದ್ರೆ ಅದನ್ನ ಕಡ್ಲೆ ಇಟ್ಟು ತುಪ್ಪ ಹಾಕ್ತಿವಿ, ಬಟ್ ಈ ಗತಿಗೆಟ್ಟಿ ಸಕ್ಕರೆ ಹಾಕ್ತಿದ್ರಿಂದ ಅದು ಕೆಟ್ಟೋಗ್ತಾ ಇತ್ತು. ಇದನ್ನ ಹಾಕಿ ನೀವು ಮೈಸೂರ್ ಪಾಕ್ ಏನಾದ್ರು ಮಾಡಿದ್ರೆ, ನಾನು ಮಾಡ್ಸಿದ್ದೆ ಸ್ನೇಹಿತರೆ, ಮನೆಯಲ್ಲಿ ಮಾಡ್ಸಿದ್ದೆ. ನನಗೆ ಈಗ ನೆನ್ಸ್ಕೊಂಡ್ರು ಬಾಯಿ ನೀರು ಬರುತ್ತೆ. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವೇನ್ ಬೇಕಾದ್ರೂ ಮಾಡ್ಕೊಂಡ್ ತಿನ್ಬೋದು, ಅದು ನಿಮಗೆ. ಯಾಕೆಂದ್ರೆ ತುಪ್ಪ ನಾನು ಆಲ್ರೆಡಿ ಹೇಳಿದ್ದೀನಿ, ಅದು ಕಿಂಗ್. ಅದು ಕಡ್ಲೆ ಹಿಟ್ಟು ಹೈಯೆಸ್ಟ್ ಪ್ರೋಟೀನ್, ಜೊತೆಗೆ ಇದು ಸೇರ್ಕಂತ ಅದು ಸ್ವೀಟ್ ಸ್ವಲ್ಪ ತಿಂದ್ರೆ ನಿಮಗೆ ಆ ಶಕ್ತಿ ಇಲ್ದಿರೋದೆಲ್ಲ ಕಿತ್ಕೊಂಡ್ ಬರುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಏನ್ ಮಾಡಕ್ ಹೊರಟಿದೀವಿ ನಾವು ಅಂತ. ಅಂಡ್ GI ಲೆಸ್ ದೆನ್ ರಾಗಿಗಿಂತ, ಅಂದ್ರೆ ರಾಗಿಗಿಂತ ಕಮ್ಮಿ ಗ್ಲೈಸೆಮಿಕ್ ಇಂಡೆಕ್ಸ್. ಮಕ್ಕಳ ಬೆಳವಣಿಗೆಗೆ ಅತ್ಯವಶ್ಯಕವಾಗಿರೋ ಹಾರ್ಮೋನ್ಗಳನ್ನ, ಅಂದ್ರೆ ಮಕ್ಕಳುಗಳ ಲಿಮಿಟ್ ನ ಕ್ರಾಸ್ ಮಾಡಿ, ಅಂದ್ರೆ ಆಲ್ರೆಡಿ ನಾನು ಇದನ್ನ ನಿಮಗೆ ಹಲವಾರು ಬಾರಿ ಹೇಳಿದ್ದೀನಿ. ನಾವು ಮಕ್ಕಳುಗಳಿಗೆ ಏನಿದೆ ಆ ಮಕ್ಕಳುಗಳು ಮೇಲೆ ಪ್ರಭಾವ ಬೀರುತ್ತೆ. ಈಗ ತೆಂಗಿನ ಎಣ್ಣೆ ತಿನ್ನು ಅಂದ್ರೆ ತಿನ್ನಲ್ಲ, ಕುಡಿ ಅಂದ್ರೆ ಕುಡಿಯಲ್ಲ. ಮಕ್ಳುಗಳು ಇಲ್ಲದ ಚಿಲ್ಟೆ ಹೊಡಿತವೆ, ಅದು ಎಣ್ಣೆ ಅವನ್ ಕುಡಿತಾನೆ, ವಾಸನೆ ಆಗುತ್ತೆ. ಬಟ್ ಇದನ್ ತಿನ್ನೋದ್ರಿಂದ
ತೆಂಗಿನ ಮರದಲ್ಲಿ ಇರ್ತಕ್ಕಂಥ ಆ ಗಟ್ಟಿತನ, ನಾವೇನ್ ಜೀನ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ, ಆ ಸ್ಟ್ರೆಂತ್ ಅಂತ ಹೇಳ್ತೀವಿ, ಅದು ಮಕ್ಕಳಲ್ಲಿ ನ್ಯಾಚುರಲ್ ಆಗಿ, ಅಂದ್ರೆ ಏನು ಹಾಕ್ದಲೆ ಇಷ್ಟು ನ್ಯಾಚುರಲ್ ಆಗಿರ್ತಕ್ಕಂಥ ಡ್ರಿಂಕ್ ಮಕ್ಳುಗಳು ಸಖತ್ ಖುಷಿ ಪಡ್ತಾರೆ. ಹಾಲಿಗೆ ಹಾಕೊಡಿ, ಐಸ್ ಕ್ರೀಮ್ ಮಾಡ್ಕೊಡಿ, ಮಕ್ಕಳಿಗೆ ರಸಾಯನ ಮಾಡ್ಕೊಡಿ, ಹಣ್ಣುಗಳನ್ನೆಲ್ಲ ಹೆಚ್ಚಿ ಕಾಯಿ ತುರಿ ಹಾಕಿ ಅದಕ್ಕೆ ಕಲಿಸ್ಕೊಡಿ. ದೇ ವಿಲ್ ಎಂಜಾಯ್ ಲಾಟ್. ಅಂಡ್ ಮಿನರಲ್ಸು ರಿಚ್ ಇದೆ, ಶುಗರ್ಗೆ ಆಲ್ಟರ್ನೇಟಿವ್ ಇದೆ, ಬಟ್ ಆಂಟಿ ಆಕ್ಸಿಡೆಂಟ್ಗಳು 6, ಅಂದ್ರೆ 5 ನಿಮಗೆ ರಿಚ್ ಮಿನರಲ್ಸ್ ಇದ್ರೆ 6ಕ್ಕಿಂತ ಹೆಚ್ಚು ಆಂಟಿ ಆಕ್ಸಿಡೆಂಟ್ಗಳು ಇಲ್ಲಿ ನಿಮಗೆ ಸಿಗ್ತವೆ. ಸೊ ಓವರ್ ಆಲ್ ಈ ಏನು ನಾವು ಈ ಶುಗರ್ ಬಗ್ಗೆ ತಿಳ್ಕೊಂತ ಇದ್ದೀವಿ, ಇದು ಒಂದು ಹೊಸ ರೆವಲ್ಯೂಷನ್ ಮಾರ್ಕೆಟ್ ಅಲ್ಲಿ. ಯಾಕೆಂದ್ರೆ ಇಲ್ಲಿವರೆಗೂ ಯಾರು ಈ ತರದನ್ನ ಪರಿಚಯ ಮಾಡೋಕ್ಕೂ ಯಾರು ಕೈ ಹಾಕಿಲ್ಲ, ಯಾರು ತಗೊಂಡೋಗಿಲ್ಲ. ನಾವಿವತ್ತು ಇದನ್ನ ನಮ್ಮ ಸ್ವದೇಶಿ ದಿಶಾದ ಮುಖಾಂತರ ಒಂದು ಪ್ರಯತ್ನನ ಪಡ್ತಾ ಇದ್ದೀವಿ. ತುಂಬಾ ಪ್ಲಾನ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ ಇದನ್ನ ತರಬೇಕು ಅಂತ. ಲಾಸ್ಟ್ 1 year ಇಂದನೂ ಶ್ರಮ ಪಡ್ತಾ ಇದ್ವಿ. ದ್ಯಾನ್ ಇವತ್ತು ನಮ್ಮಿಂದ ಹೊರಟಿದೆ ಪ್ರಾಡಕ್ಟ್, ತುಂಬಾ ಜನಕ್ಕೆ ಹೊರಟಿದೆ ಇವತ್ತು. ನಾಳೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾರ್ನಿಂಗ್ ಮಧ್ಯಾಹ್ನದೊಳಗೆ ನಿಮ್ಮ ಹತ್ರ ತಲುಪಿಬಿಡ್ತಾವೆ. ಇದು ಬಹಳ ಜನಕ್ಕೆ ತಲುಪುತ್ತೆ. ಇದು ನಾಳೆ ಮಧ್ಯಾಹ್ನದಷ್ಟರೊಳಗೆ ತಲುಪ್ತಿದ್ದಂಗೆ ತಿನ್ನಿ, ಅಡಿಗೆ ಮಾಡ್ಕೊಂಡು ತಿನ್ನಿ, ಅದ್ರ ಫೀಡ್ಬ್ಯಾಕ್ ಹೇಳಿ, ನಿಮ್ಮ ಮಕ್ಳುಗಳಿಗೆ ಕೊಡಿ.